ಹಲೋ ಸ್ಟೂಡೆಂಟ್ಸ್, ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಅಭಿಯಾನ್ ಬ್ಯಾಚ್ ಅಲ್ಲಿ ಲೆಕ್ಚರ್ 2 ಶುರು ಮಾಡ್ತಾ ಇದ್ದೀವಿ. ಅಂಡ್ ಯಾವ ಟಾಪಿಕ್ ಬಗ್ಗೆ ಅಂತಂದ್ರೆ ಸ್ಟ್ಯಾಟಿಸ್ಟಿಕ್ಸ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಏನೇನು ಫಾರ್ಮುಲಾಗಳು ಬರುತ್ತೆ ಅಂಡ್ ಅದರಲ್ಲಿ ಯಾವ್ಯಾವ ಟೈಪ್ ಡೇಟಾ ಬರುತ್ತೆ, ಗ್ರೂಪ್ ಡೇಟಾ ಬರುತ್ತೆ, ಅನ್ಗ್ರೂಪ್ ಡೇಟಾ ಬರುತ್ತೆ. ಅನ್ಗ್ರೂಪ್ ಡೇಟಾ ಬಂದಾಗ ನಿಮಗೆ ಮೀನ್, ಮೀಡಿಯನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತೆ ಮೀನ್ ಡಿವಿಯೇಷನ್ ನ ಫೈಂಡ್ ಔಟ್ ಮಾಡೋದು ಹೇಗೆ ಅನ್ನೋ ಫಾರ್ಮುಲಾಗಳನ್ನ ಕೊಟ್ಟಿದ್ದೀನಿ. ರೈಟ್, ಅದರಲ್ಲಿ ಡಿಫರೆಂಟ್ ಟೈಪ್ ಟು ಫೈಂಡ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂಡ್ ವೇರಿಯನ್ಸ್ ದೇರ್ ಆರ್ 2 ಟೈಪ್ಸ್ ಆಫ್ ಫಾರ್ಮುಲಾ. ಆ ಎರಡೂ ಫಾರ್ಮುಲಾನು ಕೂಡ ಕೊಟ್ಟಿದ್ದೀನಿ. ಅಷ್ಟೇ ಅಲ್ಲ, ಗ್ರೂಪ್ ಡೇಟಾಗೆ ಬಂದಾಗ ಎರಡು ರೀತಿ ಗ್ರೂಪ್ ಡೇಟಾ ಇದೆ. ಒಂದು ಡಿಸ್ಕ್ರೀಟ್, ಇನ್ನೊಂದು ಕಂಟಿನ್ಯೂಸ್, ಹೌದಲ್ಲ. ಅಂಡ್ ಎರಡಕ್ಕೂ ಕೂಡ ಆಲ್ಮೋಸ್ಟ್ ಸೇಮ್ ಫಾರ್ಮುಲಾ ಬರುತ್ತೆ ಎಕ್ಸೆಪ್ಟ್ ಮೀಡಿಯನ್. ರೈಟ್, ಸೊ ಅದಾದ್ಮೇಲೆ ಸ್ಟೂಡೆಂಟ್ಸ್ ಅದರೆಲ್ಲ ಡೀಟೇಲ್ಡ್ ಫಾರ್ಮುಲಾ ಕೊಟ್ಮೇಲೆ ಶಾರ್ಟ್ ಕಟ್ ಯೂಸ್ ಮಾಡೋದು ಹೇಗೆ, ದಟ್ ಇಸ್ ಸ್ಟೆಪ್ ಡಿವಿಯೇಷನ್ ಮೆಥಡ್ನ ಯೂಸ್ ಮಾಡೋದು ಹೇಗೆ, ಅದರಲ್ಲಿ ಮೀನ್ನ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಯಾಕೆ ಸ್ಟೆಪ್ ಡಿವಿಯೇಷನ್ ಮೆಥಡ್ನ ಯೂಸ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದೀನಿ. ರೈಟ್, ಸೊ ಇಷ್ಟೆಲ್ಲಾನು ಕೂಡ ಡಿಸ್ಕಷನ್ ಮಾಡಿದ್ಮೇಲೆ ಈ ಕ್ಲಾಸಲ್ಲಿ ನಾನು MCQsಗಳನ್ನ ತಗೊಳ್ತಾ ಇದ್ದೀನಿ. ಯಾಕಂದರೆ ಆಲ್ರೆಡಿ ನಿಮ್ಮ ಬೋರ್ಡ್ ಸಿಲೆಬಸಲ್ಲಿ ಸ್ಟೂಡೆಂಟ್ಸ್ ನಿಮಗೆ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್, ಎಲ್ಲನೂ ಕೂಡ ನಿಮಗೆ ಗೊತ್ತಿರುತ್ತೆ. ಬಟ್ KCET ವೈಸ್ ಅಂತ ಬಂದಾಗ ನಿಮಗೆ MCQಗಳನ್ನ ಸಾಲ್ವ್ ಮಾಡೋದು ಹೇಗೆ ಆ್ಯಂಡ್ ಯಾವ ರೀತಿ ಪ್ರಾಬ್ಲಮ್ಗಳನ್ನ ಕೇಳ್ತಾರೆ ಅನ್ನೋದು ಗೊತ್ತಾಗಬೇಕು. ಲಾಸ್ಟ್ ಕ್ಲಾಸಲ್ಲಿ ಲಾಸ್ಟ್ ಟೂ ಪ್ರಾಬ್ಲಮ್ಸ್ಗಳನ್ನ ತಗೊಂಡಿದ್ದೆ. ಸೊ ಆ ಎರಡೂ ಪ್ರಾಬ್ಲಮ್ ಕೂಡ ನಿಮ್ಮ KCET ಪ್ರಾಬ್ಲಮ್ಸಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಆ ಎರಡೂ ಪ್ರಾಬ್ಲಮ್ಗಳನ್ನ ಡೀಟೇಲ್ಡ್ ಆಗಿ ಓದ್ಕೊಳ್ಳಿ ಆ್ಯಂಡ್ ತಿಳ್ಕೊಳ್ಳಿ ಹೇಗೆ ಯೂಸ್ ಮಾಡೋದು ಅದನ್ನು ಅಂತ. ಆ್ಯಂಡ್ ಬೇಸ್ಡ್ ಆನ್ ದ್ಯಾಟ್ ಸ್ಟೂಡೆಂಟ್ಸ್ ವಿ ಕ್ಯಾನ್ ಗೆಟ್ ಮೆನಿ ನಂಬರ್ ಆಫ್ ಪ್ರಾಬ್ಲಮ್ಸ್. ಆ್ಯಂಡ್ ಆಲ್ಸೋ ಆಲ್ಸೋ ಇಟ್ ಹ್ಯಾಪನ್ಸ್ ದ ಸೇಮ್ ಥಿಂಗ್. ಸೊ ಇದರಲ್ಲೂ ಕೂಡ ಅಷ್ಟೇ ನಿಮಗೆ ತುಂಬಾ ಪ್ರಾಬ್ಲಮ್ಸ್ಗಳನ್ನ ಅದ್ರ ಮೇಲೆ ತಂದಿದ್ದೀನಿ. ಆ್ಯಂಡ್ ಮೀನ್ ಮೇಲೆ ಕೆಲವು ಪ್ರಾಬ್ಲಮ್ಸ್ಗಳಿದೆ, ಮೀನ್ ಡಿವಿಯೇಷನ್ ಮೇಲೆ ಪ್ರಾಬ್ಲಮ್ ಇದೆ, ಮೀಡಿಯನ್ ಮೇಲೆ ಪ್ರಾಬ್ಲಮ್ಸ್ಗಳಿದೆ. ಸೊ ಈ ಪ್ರಾಬ್ಲಮ್ಸ್ಗಳನ್ನ ನಿಮಗೆ ಸಾಲ್ವ್ ಮಾಡಿದಾಗ ಗೊತ್ತಾಗುತ್ತೆ KCETಲಿ ಯಾವ ರೀತಿ ಪ್ರಾಬ್ಲಮ್ಸ್ಗಳನ್ನ ಕೇಳ್ತಾರೆ ಅಂತ. ಓಕೆನಾ? ಹಾಗಾದರೆ ಈಗ ಫಸ್ಟ್ ಏನು ಬೇಸಿಕ್ಸ್ನ ರೀಕಾಲ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇದರಲ್ಲಿ ಲಾಸ್ಟ್ ಕ್ಲಾಸಲ್ಲಿ ನಾನು ಏನು ಡಿಸ್ಕಷನ್ ಮಾಡಿದ್ದೆ ಸ್ಟೂಡೆಂಟ್ಸ್ ಅದ್ರ ಬಗ್ಗೆ ಸ್ವಲ್ಪ ರೀಕಾಲ್ ಮಾಡೋಣ. ಸೊ ಏನು ಡಿಸ್ಕಸ್ ಮಾಡಿದ್ದೆ ನಿಮಗೆ, ಸಪೋಸ್ ಇಫ್ ಯು ಆರ್ ಗಿವನ್ ಅ ಸೆಟ್ ಆಫ್ ಡೇಟಾ ಸ್ಟೂಡೆಂಟ್ಸ್, ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ ಯು ಆರ್ ಗಿವನ್ ಅ ಡೇಟಾ. ಸೊ ಗಿವನ್ XI ಡೇಟಾ ಕೊಟ್ಟಿದಾಗ ಇದರಲ್ಲಿ ಏನಿರುತ್ತೆ, X1 ಇರುತ್ತೆ, X2 ಇರುತ್ತೆ, ಓಕೆ, X3 ಇರುತ್ತೆ ಆ್ಯಂಡ್ ಸೊ ಆನ್ ಅಪ್ ಟು XN ಇರುತ್ತೆ. ಇಸ್ ಇಟ್ ರೈಟ್? ಇದನ್ನ ಏನು ಮಾಡ್ತೀರಾ ನೀವು, ಸಪೋಸ್ ಇಫ್ ಯು ಮಲ್ಟಿಪ್ಲೈ ಬೈ ಎ, ಈಚ್ ಡೇಟಾ ಇಸ್ ಮಲ್ಟಿಪ್ಲೈಡ್ ಬೈ ಎ ಸ್ಟೂಡೆಂಟ್ಸ್, ಹಾಗಾದರೆ ಇಲ್ಲಿ YI ಅಂತ ಸಿಗುತ್ತೆ. YI ಏನಾಗುತ್ತೆ, ಇಟ್ ಇಸ್ AX1, ನೆಕ್ಸ್ಟ್ ಇಟ್ ಇಸ್ AX2, ನೆಕ್ಸ್ಟ್ ಇಟ್ ಇಸ್ AX3 ಆ್ಯಂಡ್ ಸೊ ಆನ್ ಅಪ್ ಟು AXN. ಓಕೆ, ಸೊ ಆಲ್ರೆಡಿ ನಿಮಗೆ ಇದಕ್ಕೆ ವೇರಿಯನ್ಸ್ ಇರುತ್ತೆ ಸ್ಟೂಡೆಂಟ್ಸ್. ದ ವೇರಿಯನ್ಸ್ ಆಫ್ ದಿಸ್ ಇಸ್ ಗಿವನ್ ಬೈ ಸಿಗ್ಮಾ X ಸ್ಕ್ವೇರ್. Okay, so whatever the new variance you get, it will be sigma y square, and there is a relationship between these two. ಎರಡರ ಮಧ್ಯೆ ರಿಲೇಶನ್ಶಿಪ್ ಏನಿದೆ, ಆ ರಿಲೇಶನ್ಶಿಪ್ ಏನಂತ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ ಸಿಗ್ಮಾ y square equals to it is a square into sigma x square. Okay na? So this is the relationship between the obtained variance, ಓಕೆ, ಆರ್ ಒಬ್ಟೈನ್ಡ್ ಡೇಟಾ ಫ್ರಮ್ ದ ಗಿವನ್ ಡೇಟಾ. ಆ್ಯಂಡ್ ಯಾವ ರೀತಿ ನನಗೆ ನ್ಯೂ ಡೇಟಾ ಸಿಗ್ತಾ ಇದೆ ಅಂತಂದರೆ ಬೈ ಮಲ್ಟಿಪ್ಲೈಯಿಂಗ್ ದ ವ್ಯಾಲ್ಯೂ ಏನೋ ಮಲ್ಟಿಪ್ಲೈ ಮಾಡ್ಕೊಡೋದ್ರಿಂದ ಈ ರೀತಿ ಸಿಗುತ್ತೆ. ಓಕೆ, ಸಪೋಸ್ ಸ್ಟೂಡೆಂಟ್ಸ್ ನಾವು ಲೆಟ್ ಮಿ ಟೇಕ್ ಅನ್ ಎಕ್ಸಾಂಪಲ್ ಇಯರ್. ಎಕ್ಸಾಂಪಲ್ ತೊಗೊಂಡ್ರೆ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಸೊ ಎಕ್ಸಾಂಪಲ್ ಬಂದು, ಸೊ ಯು ಆರ್ ಆಸ್ಕ್ಡ್ ಟು ಫೈಂಡ್ ದ ವೇರಿಯನ್ಸ್ ಆಫ್ ಸ್ಟೂಡೆಂಟ್ಸ್. ಯು ಆರ್ ಆಸ್ಕ್ಡ್ ಟು ಫೈಂಡ್ ದ ವೇರಿಯನ್ಸ್ ಆಫ್ 7, 14, ಓಕೆ, 7, 14, 21, 28, ಓಕೆ, 35 ಇದ್ರದ್ದು ವೇರಿಯನ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ಹೇಳ್ತಾರೆ ಅಂತ ಅನ್ಕೊಳ್ಳಿ. ಓಕೆನಾ? ಸೊ ನನಗೆ ಇದನ್ನ ವೇರಿಯನ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ನನಗೆ ಗೊತ್ತಿಲ್ಲ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ. ಸೊ ನೀವೇನು ಮಾಡ್ತೀರಾ, ರೆಗ್ಯುಲರ್ ಫಾರ್ಮುಲಾ ಅಪ್ಲೈ ಮಾಡ್ತಾ ಹೋಗ್ತೀರಿ. ಸೊ ಅದರಲ್ಲಿ ನೋಡಿ 35 ಇದೆ, 35 ಸ್ಕ್ವೇರ್ ಎಲ್ಲ ಫೈಂಡ್ ಔಟ್ ಮಾಡಬೇಕು. ರೈಟ್, ಸೊ ಅದೆಲ್ಲ ನಿಮಗೆ ಕಷ್ಟ ಆಗುತ್ತಲ್ಲ. ಅದಕ್ಕೆ ನಾವೇನು ಮಾಡ್ಬೋದು, ವಿ ಹ್ಯಾವ್ ಒನ್ ಪರ್ಟಿಕ್ಯುಲರ್ ಡೇಟಾ ಏನು ಅಂತ, ಒಂದು ಪರ್ಟಿಕ್ಯುಲರ್ ಫಾರ್ಮುಲಾ ಇದೆ. ಆ ಫಾರ್ಮುಲಾ ಏನು ಅಂತ ನಾನು ರೀಕಾಲ್ ಮಾಡ್ತೀನಿ. ಲಾಸ್ಟ್ ಕ್ಲಾಸಲ್ಲಿ ರೀಕಾಲ್ ಮಾಡಿದ್ದೀನಿ ನಾನು ಅದನ್ನು. ರೈಟ್, ನಾನು ಹೇಳ್ಕೊಟ್ಟಿದ್ದೀನಿ ಅದನ್ನು. ಈ ಕ್ಲಾಸಲ್ಲಿ ರೀಕಾಲ್ ಮಾಡೋಣ ಆ್ಯಂಡ್ ಆ ಫಾರ್ಮುಲಾ ಯೂಸ್ ಮಾಡಿಕೊಂಡು ಹೇಗೆ ಇದನ್ನು ಫೈಂಡ್ ಔಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಏನು ಫಾರ್ಮುಲಾ ಅದು? ವಾಟ್ ಈಸ್ ದಟ್ ಫಾರ್ಮುಲಾ ಸ್ಟೂಡೆಂಟ್ಸ್? ವಿ ನೋ ದ ವೇರಿಯನ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಫಸ್ಟ್ 10 ನ್ಯಾಚುರಲ್ ನಂಬರ್ಸ್, ಹೌದಲ್ಲ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಫಸ್ಟ್ 10 ನ್ಯಾಚುರಲ್ ನಂಬರ್ಸ್, first n natural numbers. Standard deviation of first n natural numbers. ಏನು standard deviation of first 10 natural numbers? The standard deviation of first 10 natural numbers is given by sigma equals to square root of n square minus 1 by 12. ಇದನ್ನ ಹೇಳ್ಕೊಟ್ಟಿದ್ದಲ್ಲ ಲಾಸ್ಟ್ ಕ್ಲಾಸಲ್ಲಿ ನಾನು. ರೈಟ್, ಸೊ ಈ ಫಾರ್ಮುಲಾ ನಿಮಗೆ ಇಲ್ಲಿ ತುಂಬಾ ಅವಶ್ಯಕತೆ ಇರುತ್ತೆ. ಓಕೆ, ಸೊ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನೀವು ತುಂಬ ಪ್ರಾಬ್ಲಮ್ಸ್ಗಳನ್ನ ಆನ್ಸರ್ಗಳನ್ನ ಫೈಂಡ್ ಔಟ್ ಮಾಡೋದು, ತುಂಬ ಪ್ರಾಬ್ಲಮ್ಸ್ಗಳಿಗೆ. ಅಷ್ಟೇ ಅಲ್ಲ, ಇದಕ್ಕೆ ವೇರಿಯನ್ಸ್ ಕೂಡ ಫೈಂಡ್ ಔಟ್ ಮಾಡ್ಬೋದು. ಸೊ ವೇರಿಯನ್ಸ್ನ ಸಿಗ್ಮಾ ಸ್ಕ್ವೇರ್ ಅಂತ ಬರಿತೀವಿ, ದಟ್ ಇಸ್ ಗಿವನ್ ಬೈ n square minus 1 by 12. ಹೌದಲ್ಲ, ದಿಸ್ ಈಸ್ ಯುವರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್.
right? And this is your variance, students. This is your variance. ಓಕೆನಾ? ಸೊ ಹಾಗಾದರೆ ಇದರಲ್ಲಿ ನನಗೆ ಗೊತ್ತಿದೆ ಫಸ್ಟ್ 10 ನ್ಯಾಚುರಲ್ ನಂಬರ್ಸ್ ಅಂದರೆ 1 2 3 4 5 ಇದ್ರ ಬಗ್ಗೆ ಗೊತ್ತಿದೆಯಲ್ಲ. ಸೊ ನಾನೇನು ಮಾಡ್ತೀನಿ ಅಂದರೆ ಸ್ಟೂಡೆಂಟ್ಸ್, ಈಗ ನಾನೇನು ಮಾಡ್ತೀನಿ ಅಂತಂದರೆ ಇದರಲ್ಲಿ ಓಕೆ, ಸೊ ಈ ಪರ್ಟಿಕ್ಯುಲರ್ ಪ್ರಾಬ್ಲಮಲ್ಲಿ ಸ್ಟೂಡೆಂಟ್ಸ್ ಸೊ ಇಲ್ಲಿಂದ ನನಗೇನು ಬರಬೇಕು, ಐ ನೀಡ್ ಟು ಗೆಟ್ ದ ಫಸ್ಟ್ ನ್ಯಾಚುರಲ್ ನಂಬರ್ಸ್, ಫಸ್ಟ್ 5 ಆರ್ ಫಸ್ಟ್ 6 ನ್ಯಾಚುರಲ್ ನಂಬರ್ಸ್ ಅಂದರೆ 1 2 3 4 5 ಆ ರೀತಿ ಬರಬೇಕು ಅಂದರೆ ಏನು ಮಾಡ್ಬೋದು ಸ್ಟೂಡೆಂಟ್ಸ್, ಇದಕ್ಕೆ ಐ ಕ್ಯಾನ್ ಮಲ್ಟಿಪ್ಲೈ ಬೈ ಓಕೆ ಐ ಕ್ಯಾನ್ ಮಲ್ಟಿಪ್ಲೈ ಬೈ ವಾಟ್ ಸ್ಟೂಡೆಂಟ್ಸ್ 1/7. ಹೌದಲ್ಲ, a is equal to what 1/7. ಆಗ ಏನಾಗುತ್ತೆ ಸ್ಟೂಡೆಂಟ್ಸ್, ಇಲ್ಲಿ 1 ಬರುತ್ತೆ. ದ ನ್ಯೂ ಡೇಟಾ ವಿಲ್ ಬಿ ವಾಟ್, ಏನು ಬರುತ್ತೆ ಇದರಲ್ಲಿ 1 ಬರುತ್ತೆ, ಇದು 2 ಬರುತ್ತೆ, 3 ಬರುತ್ತೆ, 4 ಬರುತ್ತೆ, 5 ಬರುತ್ತೆ. ಓಕೆ, ಸೊ ಇದನ್ನು ನಾನು ವೇರಿಯನ್ಸ್ನ ಬಂದು ಸಿಗ್ಮಾ ಎಕ್ಸ್ ಸ್ಕ್ವೇರ್ ಅಂತ ಕರೆದ್ರೆ, ಇಲ್ಲಿ ವೇರಿಯನ್ಸ್ನ ನಾನು ಸಿಗ್ಮಾ ವೈ ಸ್ಕ್ವೇರ್ ಅಂತ ಕರಿತೀನಿ. ಓಕೆನಾ? ಸೊ ಸಿಗ್ಮಾ ವೈ ಸ್ಕ್ವೇರ್ ಆ್ಯಂಡ್ ವಾಟ್ ಇಸ್ ದಿಸ್ ವ್ಯಾಲ್ಯೂ ಸ್ಟೂಡೆಂಟ್ಸ್, ದಿಸ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಎ. ಇದನ್ನೇನಂತ ಕರಿತೀನಿ ನಾನು, ಎ ಅಂತ ಕರಿತೀನಿ. ಓಕೆನಾ? ಸೊ ಹಾಗಾದರೆ ಇದರಲ್ಲಿ ನನಗೇನಾಗುತ್ತೆ, ಸಿಗ್ಮಾ ವೈ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಇಟ್ ಈಸ್ ಎ ಸ್ಕ್ವೇರ್ ಇಂಟು ಸಿಗ್ಮಾ ಎಕ್ಸ್ ಸ್ಕ್ವೇರ್, ರೈಟ್? ಸೊ ಸಿಗ್ಮಾ ವೈ ಸ್ಕ್ವೇರ್ ಏನು, ವಾಟ್ ಈಸ್ ಸಿಗ್ಮಾ ವೈ ಸ್ಕ್ವೇರ್ ಸ್ಟೂಡೆಂಟ್ಸ್? ಇಯರ್ ಸಿಗ್ಮಾ ವೈ ಸ್ಕ್ವೇರ್ ಈಕ್ವಲ್ಸ್ ಟು ಇಟ್ ಈಸ್ ಎನ್ ಇಸ್ ಈಕ್ವಲ್ ಟು ಏನಿದೆ 5 ಇದೆ ಅಲ್ಲ. ಓಕೆ, ಸೊ ಎನ್ ವ್ಯಾಲ್ಯೂ ಏನಿದೆ ಸ್ಟೂಡೆಂಟ್ಸ್ 5 ಇದೆ. ಸೊ ಇದರಲ್ಲಿ so we get here n square minus 1/12 which is nothing but it is 5 square minus 1/12. So which is 25 minus 1, that is 24. ಹೌದಾ, 24/12 which is nothing but 2. So sigma y square equals to ಏನು ಬಂತು ಸ್ಟೂಡೆಂಟ್ಸ್, 2 ಬಂತಲ್ವಾ, ರೈಟ್? ಈಗ ನಾನು ಅದನ್ನು ಯೂಸ್ ಮಾಡಿಕೊಂಡು ಸಿಗ್ಮಾ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಇಸ್ ದಟ್ ರೈಟ್? ಸೊ ವಾಟ್ ಈಸ್ ಸಿಗ್ಮಾ ಎಕ್ಸ್ ಸ್ಕ್ವೇರ್? ಸೊ ಸಿಗ್ಮಾ ಎಕ್ಸ್ ಸ್ಕ್ವೇರ್, ದೇರ್ ಫೋರ್ ಸಿಗ್ಮಾ ವೈ ಸ್ಕ್ವೇರ್ ಇಸ್ ನಥಿಂಗ್ ಬಟ್ 2 ಈಕ್ವಲ್ಸ್ ಟು ಎ ಸ್ಕ್ವೇರ್ ಇಸ್ ನಥಿಂಗ್ ಬಟ್ 1/7 ಸ್ಕ್ವೇರ್. ಓಕೆ, ಸೊ ಈಗ ಸ್ಟೂಡೆಂಟ್ಸ್ ಇದರಲ್ಲಿ ವಿ ಗೆಟ್ ಇಯರ್ ಸಿಗ್ಮಾ ಎಕ್ಸ್ ಸ್ಕ್ವೇರ್. ಇಸ್ ದಟ್ ರೈಟ್? ಹಾಗಾದರೆ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, ಇಟ್ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ 7 ಸ್ಕ್ವೇರ್ ಇಂಟು 2. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೀನಿ, 7 ಸ್ಕ್ವೇರ್ ಇಂಟು 2. ಹಾಗಾದರೆ ಸಿಗ್ಮಾ ಸ್ಕ್ವೇರ್ ಈಕ್ವಲ್ಸ್ ಟು 7 ಸ್ಕ್ವೇರ್ ಇಂಟು 2 ಇಸ್ ನಥಿಂಗ್ ಬಟ್ 98 ಇಸ್ ದ ರಿಕ್ವೈರ್ಡ್ ಆನ್ಸರ್. ದಿಸ್ ಈಸ್ ಹೌ ಯು ಕ್ಯಾನ್ ಫೈಂಡ್ ದ ವೇರಿಯನ್ಸ್ ಆಫ್ ದ ಗಿವನ್ ಡೇಟಾ. ಅರ್ಥ ಆಗ್ತಿದ್ಯಾ? ಗಾಟ್? ಓಕೆ, ಸೊ ಈಗ ಇದೇ ರೀತಿ ಇನ್ನೊಂದು ಫಾರ್ಮುಲಾ ಇದೆ ನನಗೆ. ಇದೇ ರೀತಿ ಇನ್ನೊಂದು ಫಾರ್ಮುಲಾ ಇದೆ. ಸೊ ಇನ್ನೊಂದು ಇನ್ನೊಂದು ಫಾರ್ಮುಲಾ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಆ್ಯಂಡ್ ಆ ಫಾರ್ಮುಲಾ ಅಥವಾ ನೋಟ್ನ ಯೂಸ್ ಮಾಡಿಕೊಂಡು ನಿಮಗೆ ಇನ್ನೊಂದು ಪ್ರಾಬ್ಲಮ್ನ ಹೇಳ್ಕೊಡ್ತೀನಿ. ಸೊ ಏನದು, ವಾಟ್ ಈಸ್ ದಟ್ ವಿ ಡಿಸ್ಕಸ್ ಇನ್ ದ ಪ್ರೀವಿಯಸ್ ಕ್ಲಾಸ್ ಸ್ಟೂಡೆಂಟ್ಸ್? ಸಪೋಸ್ ಇಫ್ ಯು ಆರ್ ಗಿವನ್ xi ಅನ್ನೋದೊಂದು ಡೇಟಾ ಇದೆ. ಇದರಲ್ಲಿ x1 x2 x3 ಆ್ಯಂಡ್ ಸೋ ಆನ್ ಅಪ್ ಟು xn ಕೊಟ್ಟಿರ್ತಾರೆ. ಆ್ಯಂಡ್ ವಾಟ್ ವಿ ಡೂ ಹಿಯರ್ ಇಸ್ ವಿ ಆ್ಯಡ್. ಓಕೆ, so we add by a, the value a. Okay, we add by the value a. ಹಾಗಾದರೆ we get a new data students. What is that data? yi. and ಇದು ಏನಾಗುತ್ತೆ ಅಂತಂದರೆ x1 plus a, x2 plus a, right? x2 plus a, x3 plus a and so on up to xn plus a. ಈ ರೀತಿ ಡೇಟಾ ಇದ್ದರೆ ನಿಮ್ಗೆ ಏನಾಗುತ್ತೆ ಅಂದರೆ ಸ್ಟೂಡೆಂಟ್ಸ್, ಸಪೋಸ್ ಇದರಲ್ಲಿ ನಿಮಗೆ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಅಂತ ಇದ್ರೆ, ಸಿಗ್ಮಾ ಎಕ್ಸ್ ಸ್ಕ್ವೇರ್ ಅಂತ ಇದ್ರೆ ಆ್ಯಂಡ್ ಇದಕ್ಕೆ ಸಿಗ್ಮಾ ವೈ ಸ್ಕ್ವೇರ್ ಫೈಂಡ್ ಔಟ್ ಮಾಡಿದ್ರೆ, ದೆನ್ ಇಯರ್ ವಿ ಗೆಟ್ ಸಿಗ್ಮಾ ವೈ ಸ್ಕ್ವೇರ್ ಈಕ್ವಲ್ಸ್ ಟು ಸಿಗ್ಮಾ ಎಕ್ಸ್ ಸ್ಕ್ವೇರ್. ಅರ್ಥ ಆಗ್ತಿದ್ಯಾ? ಸೊ ವಾಟ್ ಯು ವಿಲ್ ಗೆಟ್ ಹಿಯರ್ ಸ್ಟೂಡೆಂಟ್, ಸಿಗ್ಮಾ ವೈ ಸ್ಕ್ವೇರ್ ಈಕ್ವಲ್ಸ್ ಟು ಸಿಗ್ಮಾ ಎಕ್ಸ್ ಸ್ಕ್ವೇರ್. ದಿಸ್ ಇಸ್ ವಾಟ್ ವಿ ಗೆಟ್. ಅಂದರೆ ಆ್ಯಡ್ ಅಥವಾ ಸಬ್ರಾಕ್ಟ್ ಮಾಡಿದ್ರೆ ಎ ಅನ್ನೋ ವ್ಯಾಲ್ಯೂ ಪಾಸಿಟಿವ್ ಆಗ್ಬೋದು, ನೆಗೆಟಿವ್ ಆಗ್ಬೋದು. ಓಕೆ, ಸೊ ದಿಸ್ ಎ ವ್ಯಾಲ್ಯೂ ಕ್ಯಾನ್ ಬಿ ಪಾಸಿಟಿವ್ ಆರ್ ನೆಗೆಟಿವ್. ಇಫ್ ಯು ಆ್ಯಡ್ ಇಟ್ students, then whatever the variance we will get for this and whatever the variance we will get for this, both of them will be same. So ಎರಡೂ ಕೂಡ ಸೇಮ್ ಆಗುತ್ತೆ. So this is the another note which you need to know to solve the problems. ಓಕೆ, ಸೊ ಹಾಗಾದರೆ ಎರಡು ನನಗೆ ರಿಮಾರ್ಕ್ ಅಥವಾ ಕೀ ಪಾಯಿಂಟ್ ಸಿಕ್ಕಿದೆ. ಮೊದಲನೇದು ಸ್ಟೂಡೆಂಟ್ಸ್ ಎ ನ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿದ್ರೆ ದೆನ್ ದ ನ್ಯೂ ವೇರಿಯನ್ಸ್ ವಾಟ್ ವಿ ಗೆಟ್, ಸಿಗ್ಮಾ ವೈ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಎ ಸ್ಕ್ವೇರ್ ಇಂಟು ಸಿಗ್ಮಾ ಎಕ್ಸ್ ಸ್ಕ್ವೇರ್. ಆ್ಯಂಡ್ ಎರಡನೇ ನೋಟ್ ಏನಂತಂದರೆ, ಇಫ್ ಯು ಆ್ಯಡ್ ದ ವ್ಯಾಲ್ಯೂ ಎ, ದಟ್ ಎ ಕ್ಯಾನ್ ಬಿ ಪಾಸಿಟಿವ್ ಆರ್ ನೆಗೆಟಿವ್. ಎ ಅನ್ನೋ ವ್ಯಾಲ್ಯೂ ಪಾಸಿಟಿವ್ ಆದ ನೆಗೆಟಿವ್ ಯಾವುದಾದ್ರೂ ಆಗ್ಬೋದು. ಅದನ್ನು ಆ್ಯಡ್ ಮಾಡಿದ್ರೆ ನನಗೆ ಇದರಲ್ಲಿ ಏನಾಗುತ್ತೆ ಸ್ಟೂಡೆಂಟ್ಸ್, ವಾಟ್ ಎವರ್ ದ ನ್ಯೂ ವೇರಿಯನ್ಸ್ ವಿ ಒಬ್ಟೇನ್, ದ್ಯಾಟ್ ವೇರಿಯನ್ಸ್ ವಿಲ್ ಬಿ ಈಕ್ವಲ್ ಟು ದ ಗಿವನ್ ಡೇಟಾ. ಓಕೆ, ಗಿವನ್ ಡೇಟಾ ವೇರಿಯನ್ಸ್ ಏನಿರುತ್ತೆ ಅದಕ್ಕೆ ಮತ್ತೆ ಈಗ ನ್ಯೂ ಡೇಟಾ ಬಂದಿದೆ, ಅದು ವೇರಿಯನ್ಸ್ ಎರಡು ಕೂಡ ಸೇಮ್ ಆಗಿರುತ್ತೆ. ಸೊ ಇಫ್ ಯು ಆ್ಯಡ್ ಆ್ಯಂಡ್ ಸಬ್ರಾಕ್ಟ್, ದ ವೇರಿಯನ್ಸ್ ವಿಲ್ ನಾಟ್ ಗೆಟ್ ಆಲ್ಟರ್ಡ್, ಇಟ್ ವಿಲ್ ರಿಮೈನ್ ಸೇಮ್. ಇಟ್ ವಿಲ್ ಬಿ ಅನ್ಆಲ್ಟರ್ಡ್ ಇಫ್ ವಿ ಆ್ಯಡ್ ಆರ್ ಸಬ್ರಾಕ್ಟ್ ಬೈ ಅ ಪರ್ಟಿಕ್ಯುಲರ್ ವ್ಯಾಲ್ಯೂ. ಅರ್ಥ ಆಗ್ತಿದೆಯಾ? ಸೊ ಮಲ್ಟಿಪ್ಲೈ ಮಾಡಿದ್ರೆ ಮಾತ್ರ ಆಗ ಏನಾಗುತ್ತೆ, ವೇರಿಯನ್ಸ್ ಚೇಂಜ್ ಆಗ್ತಾ ಬರುತ್ತೆ. ಗಾಟ್ ಇಟ್? ಓಕೆ, ಸೊ ಈ ಎರಡೂ ಡೇಟಾ ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ನೋಡಿ, ಸಪೋಸ್ ಸೊ ಲೆಟ್ ಮಿ ಟೇಕ್ ಎನ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್.
Suppose they ask you to find variance of, suppose they ask you to find variance of, yeah, variance of 8. Okay, so 8 next to, okay, so let me do like this. Yeah, let me, yeah, variance of 8. Okay, na, next to 12. Okay, so 8 ಆದ್ಮೇಲೆ ಒಂದು ಕೆಲಸ ಮಾಡೋಣ, 19 ಬರಿತೀನಿ. 8, 19, or let me take some 8 ಆದ್ಮೇಲೆ, okay, 9 ಅಂದರೆ 17 ಬರುತ್ತೆ, right? 17, 15 ಅಂತ ತಗೋಣ, let that is better. 8, 15, right? Okay, next to 22, next it is 29, next it is 36. Yeah, so these are the values I have taken, students. Now they are asking us to find the variance of this. So ಇದ್ರದ್ದು variance find out ಮಾಡಬೇಕು. ಸೊ ರೆಗ್ಯುಲರ್ ಮೆಥಡ್ ಹೋದರೆ ತುಂಬಾನೇ ಕಷ್ಟ ಆಗುತ್ತೆ. ಸೊ ನಾನೇನು ಯೂಸ್ ಮಾಡಬೇಕು, ಸ್ಕ್ವೇರ್ ರೂಟ್ ಆಫ್ ಆರ್ n ಸ್ಕ್ವೇರ್ ಮೈನಸ್ 1/12 ಆ ಫಾರ್ಮುಲಾ ಯೂಸ್ ಮಾಡಬೇಕು ವೇರಿಯನ್ಸ್ ಫೈಂಡ್ ಔಟ್ ಮಾಡೋದಕ್ಕೆ, ರೈಟ್? ಬಟ್ ಅದಕ್ಕಿಂತ ಮುಂಚೆ ನಾನು ಏನು ಮಾಡ್ತೀನಿ ಅಂತಂದರೆ, ಇದನ್ನು ನಾನು ಅಬ್ಸರ್ವ್ ಮಾಡಿದ್ರೆ, ಈ ಪ್ಯಾಟರ್ನ್ ಅಬ್ಸರ್ವ್ ಮಾಡಿದ್ರೆ, ಇಲ್ಲಿ 8 ಇದೆ, ಇಲ್ಲಿ 15 ಇದೆ, ಇಲ್ಲಿ 22 ಇದೆ, ಇಲ್ಲಿ 29 ಇದೆ, 36 ಇದೆ, ಹೌದಾ? ಸೊ 8 ಹೇಗೆ ಬರುತ್ತೆ? 7 + 1. 15 ಹೇಗೆ ಬರುತ್ತೆ? 14 + 1. 22 ಹೇಗೆ ಬರುತ್ತೆ? 21 + 1. 29, 28 + 1. 30, 36, 35 + 1. ಇದೇನು ಸ್ಟೂಡೆಂಟ್? 7, 14, 21, 28, 35 ಇದೆಲ್ಲ ಯಾವುದು? ಮಲ್ಟಿಪಲ್ಸ್ ಆಫ್ 7 ಅಲ್ವಾ, ರೈಟ್? ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ, ಫಸ್ಟ್ ವಾಟ್ ಐ ಡೂ ಹಿಯರ್ ಇಸ್ ಆ್ಯಡ್ ಬೈ -1. ಓಕೆ, ಎನ ವ್ಯಾಲ್ಯೂ ಏನಿದೆ ಸ್ಟೂಡೆಂಟ್ಸ್? ಇಲ್ಲಿ -1 ಇದೆ. ಸೊ ಆ್ಯಡ್ ಮಾಡಿದ್ರೆ ಎನ ವ್ಯಾಲ್ಯೂ ಏನ ಪಾಸಿಟಿವ್ ಆಗ್ಬೋದು, ನೆಗೆಟಿವ್ ಆಗ್ಬೋದು. ಇಫ್ ಯು ಆ್ಯಡ್ ಯೂಸಿಂಗ್ ದಟ್ ವ್ಯಾಲ್ಯೂ ಸ್ಟೂಡೆಂಟ್ಸ್, ದ ವೇರಿಯನ್ಸ್ ರಿಮೈನ್ಸ್ ಅನ್ಆಲ್ಟರ್ಡ್, ಹೌದಲ್ಲ? ಸೊ ಹಾಗಾದರೆ -1 ಇಂದ ಇದು ಮಾಡಿದ್ರೆ ಏನಾಗ್ತಿದೆ ಸ್ಟೂಡೆಂಟ್? 7, 14. ಓಕೆ, ಸೊ ನೆಕ್ಸ್ಟ್ ಏನು ಬರುತ್ತೆ? 21, 28, 35 ಮಂತಲ್ವಾ, ರೈಟ್? ಸೊ ವಿ ಶಾಲ್ ಕಾಲ್ ದಿಸ್ ಆಸ್ xi ಆ್ಯಂಡ್ ಇದನ್ನು yi ಅಂತ ಕರೆಯೋಣ, ರೈಟ್? ಸೊ ಏನಾಗುತ್ತೆ ಇದರಲ್ಲಿ? ಇಯರ್ ದಿಸ್ ಸಿಗ್ಮಾ xi ಸ್ಕ್ವೇರ್ x ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಸಿಗ್ಮಾ y ಸ್ಕ್ವೇರ್, ಹೌದಾ? ಈಗ ನಾನು ಸಿಗ್ಮಾ y ಸ್ಕ್ವೇರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು, ರೈಟ್? ಸೊ ಅದಕ್ಕೆ ನಾನೇನು ಮಾಡ್ತೀನಿ ಈಗ, ಫ್ರಮ್ ಇಯರ್ ಸ್ಟೂಡೆಂಟ್ಸ್, ಈ ಡೇಟಾಯಿಂದ ನಾನೇನು ಮಾಡ್ತೀನಿ? ಮಲ್ಟಿಪ್ಲೈ ಬೈ, okay, so what I need to multiply by, students? Multiply by 1/7. So if I multiply by 1/7, I get zi values. So zi value ಏನಾಗುತ್ತೆ? ಇಲ್ಲಿ 1 ಆಗುತ್ತೆ, ಇಲ್ಲಿ 2, ಇಲ್ಲಿ 3, ಇಲ್ಲಿ 4 ಮತ್ತು ಇಲ್ಲಿ 5 ಆಗುತ್ತೆ, ರೈಟ್? ಸೊ ಹಾಗಾದರೆ ಸಿಗ್ಮಾ z, ಸೊ ಸಿಗ್ಮಾ z ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು, will be equal to students 1/7 ಹೋಲ್ ಸ್ಕ್ವೇರ್ ಇಂಟು ಸಿಗ್ಮಾ y ಸ್ಕ್ವೇರ್, ಹೌದಲ್ಲ, ರೈಟ್? ಹಾಗಾದ್ರೆ ನನಗೆ ಸಿಗ್ಮಾ y ಸ್ಕ್ವೇರ್ ಸಿಗಬೇಕಂದ್ರೆ ಏನಾಗಬೇಕು? therefore ಸಿಗ್ಮಾ y ಸ್ಕ್ವೇರ್ will be equals to 7 square into sigma, it is sigma z square, right? So 7 square into sigma z square. What is sigma z square, students? It is 5 square minus 1/12, right? So which is 7 square is 49 and here we get 2, howdala, right? So 5 square is nothing but 25, 25 minus 1 is 24, 24/12 is nothing but 2. So 11 months students, 49 into 2, that is your sigma y square. Okay, so therefore sigma y square will be equal to 98, ಹೌದಲ್ಲ? ಹಾಗಾದರೆ ನನಗೆ ಬೇಕಾಗಿರೋದೇನು? ಸಿಗ್ಮಾ ಎಕ್ಸ್ ಸ್ಕ್ವೇರ್ ಅಲ್ಲ, ಮೇಜರ್ ಆಗಿ ಬೇಕಾಗಿರೋದು ನನಗೆ ಸಿಗ್ಮಾ ಎಕ್ಸ್ ಸ್ಕ್ವೇರ್. ಸೊ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಮತ್ತು ಸಿಗ್ಮಾ ವೈ ಸ್ಕ್ವೇರ್ ಈಕ್ವಲ್ ಆಗಿದೆ. therefore I can tell that ಸಿಗ್ಮಾ ಎಕ್ಸ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು 98. ಅರ್ಥ ಆಗ್ತಿದೆಯಾ? got it? So this is how we can find the variance, students, using that formula n square minus 1/12. ಸೊ ಹಾಗಾದರೆ ಮುಂದಿನ ಪ್ರಾಬ್ಲಮ್ಗಳು ಏನಿದೆ ಅಂತ ನೋಡೋಣ, ಆ್ಯಂಡ್ ವಿ ಶಾಲ್ ಸ್ಟಾರ್ಟ್ ಸಾಲ್ವಿಂಗ್ ದೋಸ್ ಟೈಪ್ ಆಫ್ ಪ್ರಾಬ್ಲಮ್, ಸ್ಟೂಡೆಂಟ್ಸ್. ನೋಡೋಣ ಈಗ ಮುಂದೆ ಪ್ರಾಬ್ಲಮ್ ಏನಿದೆ ಅಂತ. So now students, we shall see the next problem. So ಯಾವ ಪ್ರಾಬ್ಲಮ್ ಇದೆ ನೋಡೋಣ. Okay, the mean deviation from the data, that is 3, 10, 10, 4, 7, 10, 5 ಇದೆ, ಹೌದಲ್ಲ? ಸೊ ಇದರಲ್ಲಿ xi ಡೇಟಾ ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ xi ಡೇಟಾ, ಸ್ಟೂಡೆಂಟ್ಸ್? ಸೊ xi is the data given for me. Okay, ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? 3, 10, 10, 4, 7, 10, 5. Okay, so n value, first n value find out ಮಾಡ್ಕೊಳ್ಳಿ, 7. There are 7 observations here. Then coming to this, students, ಇದರಲ್ಲಿ 16, 20, 27, ಹೌದಲ್ಲ? 27, 37, ನೆಕ್ಸ್ಟ್ ಏನಿದೆ? 42 ಇದೆ, ಹೌದಲ್ಲ? ಸೊ ಸಮೇಷನ್ xi is equal to 42 ಇದೆ. ಸೊ ಇಟ್ ಮೀನ್ಸ್ ಐ ಕ್ಯಾನ್ ಗೆಟ್ x bar here, x bar equals to 42 divided by 7, which is nothing but 6, ಹೌದಾ? ರೈಟ್? ಸೊ is there any data I missed here, students? 3, 10, 10, 23. So 23, 27, 34, 44, 49 ಇದೆ, ಸಾರಿ. ಸೊ here I have got, students, 49. ಸೊ 49 ಇದೆ. ಹಾಗಾದರೆ ಇಲ್ಲಿ ಏನು ಬರುತ್ತೆ? 49 divided by 7. ಸೊ 49 divided by 7, which is equal to 7 ಬರುತ್ತೆ, ಹೌದಾ? ಸೊ ಮೀನ್ ಡಿವಿಯೇಷನ್, ವಾಟ್ ಈಸ್ ಮೀನ್ ಡಿವಿಯೇಷನ್, ಸ್ಟೂಡೆಂಟ್ಸ್? ಸೊ ಮೀನ್ ಡಿವಿಯೇಷನ್ of x bar is nothing but it is summation modulus of xi minus x bar divided by n. ಹಾಗಾದರೆ ನೆಕ್ಸ್ಟ್ ನನಗೆ ಬೇಕಾಗಿರೋದು ಏನಂತಂದರೆ ಇದರಲ್ಲಿ, ಸೊ ಐ ವಾಂಟ್ ಹಿಯರ್ xi minus x bar.
ಓಕೆ, ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ 3 minus 7, 3 minus 7 ಏನು ಬರುತ್ತೆ, -4 ಅಲ್ಲ, ಬಟ್ ಮಾಡ್ಯುಲಸ್ ಇದೆ 4 ಆಗುತ್ತೆ. ರೈಟ್, ನೆಕ್ಸ್ಟ್ 10 minus 7 is 3, ಅಗೇನ್ ಇಟ್ is 3. ರೈಟ್, 4 minus 7, 4 minus 7 is nothing but ಸ್ಟೂಡೆಂಟ್ಸ್ 3, ಮಾಡ್ಯುಲಸ್ ಆಫ್ -3 ಏನಾಗುತ್ತೆ, 3 ನೇ ಆಗುತ್ತೆ. ಅಂಡ್ 7 minus 7 is 0, then I will get 3 and then I will get ಸ್ಟೂಡೆಂಟ್ಸ್ 2. ಸೊ ಇದನ್ನ ಆ್ಯಡ್ ಮಾಡಿದ್ರೆ ಸೊ ಎಷ್ಟು ಬರುತ್ತೆ, 10, 16, 16, 19, 21 ಬಂತಲ್ಲ. Is that right? This is what I got, students. Nodi. So here I got 9 plus 4, 13, 13 plus 3, 16, 16 plus 2, 18 agatte. So sorry for this, students. So here it is 18 hagadre. So I get here 18 divided by, it is 7. So we get here, so 2.404 is the remainder. So 0 bandre 35 agatte. So 35 antandre, we get here, students, 5. And next 50 ಬರುತ್ತೆ 7. So 2.57 is the required answer. So what is the option, students? Yes, second option is the right answer. ಅರ್ಥ ಆಗಿದೆ ಎಲ್ಲರಿಗೂ? So moving to the next problem. Mean and standard deviation of 100 items are. ನೋಡಿ, ಇದರಲ್ಲಿ 100 items ಅಂತ ಕೊಟ್ಟಿದ್ದಾರೆ. 100 items ಅಂತ ಕೊಟ್ಟಾಗ ನಿಮಗೆ ಇದರಲ್ಲಿ ಇದನ್ನ ಏನಂತ ಕರಿತೀವಿ, n ಅಂತ ಕರಿತೀವಿ. What is this value, students? This is your x bar. And what is this? This is your standard deviation sigma. Okay, so the sum of the squares of items. So sum of the squares of items andre, it is nothing but, students, I need to find summation xi square. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ನಾನು ಯಾವ ಫಾರ್ಮುಲಾ ಯೂಸ್ ಮಾಡಬೇಕಿಲ್ಲಿ? So we know that, students, we know that sigma x square, is given by, so what is sigma square, students? So sigma square is summation xi square into 1 by n minus x bar whole square. This is the formula I have. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ, ಹೌದಲ್ಲ? ರೈಟ್. ಸೊ ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತೆ ವೇರಿಯನ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ಅನದರ್ ಫಾರ್ಮುಲಾ ಅಂತ ಕೊಟ್ಟಿದ್ದೀನಿ ಇದನ್ನ. ಓಕೆ, ಸೊ ಇಲ್ಲಿ ಸಿಗ್ಮಾ ಸ್ಕ್ವೇರ್ ಇಸ್ ನಥಿಂಗ್ ಬಟ್ 4 ಇದೆ. ಸೊ ಸಿಗ್ಮಾ ಸ್ಕ್ವೇರ್ ಏನಾಗುತ್ತೆ, 16 ಆಗುತ್ತೆ, ಈಕ್ವಲ್ಸ್ ಟು 1 by 100 and it is summation xi square minus x bar whole square, that is 50 square. ಹೌದಾ? ಸೊ ಇಲ್ಲಿ ಏನಾಗುತ್ತೆ, ಸ್ಟೂಡೆಂಟ್, 16 plus 50 square ಅಂತ ಅಂದ್ರೆ 2500 ಆಗುತ್ತೆ. then we will multiply with 100. This is equal to your summation xi square. Okay, so summation xi square will be equal to, it is 2516 into 100. So we get, students, 251600 is your required answer. So 251600 is nothing but the first option is the right answer. Here extra 1 0 bandittu, adike adana caught madidini, students. So what is the answer here? So this is not there. So what is the answer? 251600 is your required answer. Okay na? So moving to the next problem. The standard deviation of the data. ನೋಡಿ, ಇಲ್ಲಿ ಬರ್ತಾ ಇದೆ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದಿಸ್ ಡೇಟಾ ನೀವು ರೆಗ್ಯುಲರ್ ಮೆಥಡ್ ಮಾಡಿದ್ರೆ ಕಷ್ಟಕ್ಕೆ ಹಾಕೊಳ್ತೀರಿ. ಡೋಂಟ್ ಡೂ ದಟ್, ಸ್ಟೂಡೆಂಟ್ಸ್. ಸೊ ಏನು ಮಾಡಬೇಕು ಇದನ್ನ? ಸೊ ಜಸ್ಟ್ ಟೇಕ್ ಕೇರ್, ಸ್ಟೂಡೆಂಟ್ಸ್. xi is what? It is 6, 7, 8, 9, 10. ಹೌದಲ್ಲ? ರೈಟ್. ಸೊ ಈಗ ಇದನ್ನ yi ಬರಬೇಕು. yi ಬರಬೇಕಂದ್ರೆ ಏನು ಮಾಡಬೇಕು? ಸೊ ಯು ನೀಡ್ ಟು ಮಲ್ಟಿಪ್ಲೈ. ಸೊ ಯು ನೀಡ್ ಟು ಮಲ್ಟಿಪ್ಲೈ ಬೈ, ಸ್ಟೂಡೆಂಟ್ಸ್, ವಾಟ್? 1/6 ಅಲ್ವಾ? ಇಸ್ ದಟ್ ರೈಟ್? ಮಲ್ಟಿಪ್ಲೈ ಬೈ 1/6. ಹಾಗಾದ್ರೆ ಸ್ಟೂಡೆಂಟ್ಸ್ ನಿಮಗೆ ಇದರಲ್ಲಿ ಏನು ಬರುತ್ತೆ? ವಾಟ್ ಯು ಗೆಟ್ ಹಿಯರ್? ಸೊ 6. ಸೊ 6 ಇಂದ ಮಲ್ಟಿಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು? ಆ್ಯಡ್ ಬೈ. ಸೊ ಫಸ್ಟ್ ವಿ ನೀಡ್ ಟು ಆ್ಯಡ್. ಸೊ ಐ ನೀಡ್ ಟು ಆ್ಯಡ್ ಬೈ -1 ಫಸ್ಟ್. ಹೌದಲ್ಲ? ಸೊ ವಿ ನೀಡ್ ಟು ಆ್ಯಡ್ ಬೈ -5. ಅದಕ್ಕಿಂತ ಓಕೆ. ಸೊ -5 ಇಂದ ಅವಶ್ಯಕತೆ ಇಲ್ಲ, ಸ್ಟೂಡೆಂಟ್ಸ್. ಸೊ ನಾನೇನು ಮಾಡ್ತೀನಿ ಈಗ? -5 ಇಂದ ಆ್ಯಡ್ ಮಾಡೋಣ. ಸೊ -5 ಇಂದ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ಇದರಲ್ಲಿ? 1 ಬರುತ್ತೆ, ನೆಕ್ಸ್ಟ್ 2, ನೆಕ್ಸ್ಟ್ 3, ನೆಕ್ಸ್ಟ್ 4, ನೆಕ್ಸ್ಟ್ ಏನಾಗುತ್ತೆ? 5 ಬರುತ್ತಲ್ವಾ? ರೈಟ್. ಹಾಗಾದ್ರೆ ಇಲ್ಲಿ ಏನು ಹೇಳ್ಬೋದು ನಾನು? ಸಿಗ್ಮಾ ಎಕ್ಸ್ ಸ್ಕ್ವೇರ್ ಆರ್ ಸಿಗ್ಮಾ ವೈ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ವಾಟ್, ಸ್ಟೂಡೆಂಟ್ಸ್? ಸಿಗ್ಮಾ ಎಕ್ಸ್ ಸ್ಕ್ವೇರ್. ಯಾಕಂದ್ರೆ ಆ್ಯಡ್ ಮಾಡಿದಾಗ ಏನಾಗುತ್ತೆ? ದ ವೇರಿಯನ್ಸ್ ವಿಲ್ ರಿಮೈನ್ ಅನ್ಆಲ್ಟರ್ಡ್, ರೈಟ್? ಸೊ now we need to find sigma y square. So what is sigma y square, students? So sigma y square is nothing but ಇದರಲ್ಲಿ ಏನು ಬರುತ್ತೆ ನನಗೆ? ಎಷ್ಟು ಡೇಟಾ ಇದೆ, ಎಷ್ಟು ಅಬ್ಸರ್ವೇಷನ್ಸ್ ಇದೆ? 5 ಅಬ್ಸರ್ವೇಷನ್ಸ್, ಹೌದಲ್ಲ? ಸೊ 5 ಅಬ್ಸರ್ವೇಷನ್ ಇದ್ರೆ we get here 5 square minus 1/12, right? So which is nothing but 2. This is your sigma y square, but ನನಗೆ ಬೇಕಾಗಿರೋದೇನು? ಸಿಗ್ಮಾ y. So sigma y equals to what? √2. ಹೌದಲ್ಲ? So this will be also equal to what, student? Sigma x. Right? So ನನಗೆ ಮೇಜರ್ ಆಗಬೇಕಾಗಿರೋ ಸಿಗ್ಮಾ ಎಕ್ಸ್ ವ್ಯಾಲ್ಯೂ and sigma x and sigma y both are equal because on adding what happens? The variance and standard deviation remains unaltered. Okay, so add ಮಾಡಿರೋದ್ರಿಂದ ಇಲ್ಲಿಗೆ ಏನು ವೇರಿಯನ್ಸ್ ಬರುತ್ತೆ ಅದೇ ವೇರಿಯನ್ಸ್ ಇಲ್ಲಿಗೂ ಕೂಡ ಬರುತ್ತೆ. So variance, if both the variants are equal, then definitely the standard deviations also will be equal. Okay, so ಹಾಗಾದ್ರೆ ಏನಾಗುತ್ತೆ? ಆನ್ಸರ್ ಏನಾಗುತ್ತೆ, ಸ್ಟೂಡೆಂಟ್ಸ್? ಇದರಲ್ಲಿ √2 is the required value. So coming to the next problem, the standard deviation of these numbers. So ಇಲ್ಲಿ ಏನಿದೆ, ಸ್ಟೂಡೆಂಟ್ಸ್? ನನಗೆ 31, 32, 33 and up to 47. So let me take it as xi. xi ಅಲ್ಲಿ ಏನಿದೆ? 31, 32, 33 and so on up to 46 and 47.
ಸೊ ಆಲ್ರೆಡಿ ಹೇಳಿದ್ದೀನಿ ಇದನ್ನು ಯಾವುದು ಕನ್ವರ್ಟ್ ಮಾಡಬೇಕು 1 2 3 4 5 ಸೊ ಸಮ್ ಆಫ್ ದ ಫಸ್ಟ್ 10 ನ್ಯಾಚುರಲ್ ನಂಬರ್ಸ್ ಅದು ಕನ್ವರ್ಟ್ ಮಾಡಬೇಕು. ಸೊ ಕನ್ವರ್ಟ್ ಮಾಡಬೇಕಾದ್ರೆ ಇದರಲ್ಲಿ ನನಗೆ y ಬರುತ್ತೆ. ಸೊ y ಬರಬೇಕಾದ್ರೆ ಇಲ್ಲಿ ಏನು ಮಾಡ್ತೀರಾ ಸ್ಟೂಡೆಂಟ್ಸ್, add what, add by minus 30, right? So if I add by minus 30 students, I get here 1 2 3 and so on up to 16 and then 17. n is equal to ಏನಾಯ್ತು ಇದರಲ್ಲಿ 17 ಆಯಿತು, ರೈಟ್. ಇಲ್ಲಿ ಏನಾಗುತ್ತೆ ಸ್ಟೂಡೆಂಟ್ಸ್, ಸಿಗ್ಮಾ y ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಸಿಗ್ಮಾ x ಸ್ಕ್ವೇರ್. ಸೊ ಹಾಗಾದ್ರೆ ಸಿಗ್ಮಾ y ಸ್ಕ್ವೇರ್ ಏನಾಗುತ್ತೆ, ವಾಟ್ ವಿಲ್ ಬಿ ಯುವರ್ ಸಿಗ್ಮಾ y ಸ್ಕ್ವೇರ್ ಸ್ಟೂಡೆಂಟ್ಸ್? ಸೊ ಸಿಗ್ಮಾ y ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು 17 square minus 1 divided by 12. So which is nothing but 289 minus 1 divided by 12. ಹೌದಲ್ಲ, ರೈಟ್. ಸೊ ಹಾಗಾದ್ರೆ ಏನು ಬರುತ್ತೆ ಇದರಲ್ಲಿ, I get here 288 divided by 12. ಸೊ 288 by 12. ಸೊ 288 by 12 ಅಂದರೆ ಸ್ಟೂಡೆಂಟ್ಸ್ ಏನು ಬರುತ್ತೆ ನನಗೆ, ಯಾ, ಸೊ 2 ಬರುತ್ತೆ ಇದರಲ್ಲಿ and 448. So 24 ಬಂತು. This is your sigma y square. But what they have asked students, they have asked us to find the sigma y. So what is sigma y? It is square root of 24, which is nothing but students 2 into root 6. Howdala? Right. Square root of 24 is nothing but 2 root 6. So which is nothing but, yeah. So idike students equal to sigma x. So what is the answer here? Yeah, 2 root 6 is the required answer. ಹೌದಲ್ಲ, ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ನನಗೆ ಏನು ಬಂದಿತ್ತು ಸ್ಟೂಡೆಂಟ್ಸ್ ಇದರಲ್ಲಿ, ಯಾ, ಸಿಗ್ಮಾ y was equal to root 2 which was equals to sigma x, and here also it happens the same thing, sigma y equals to sigma x, and what is the answer students? 2 root 6 is the required answer. So moving to the next problem, if the standard deviation of the numbers, so ಇದಕ್ಕೆ already standard deviation ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್, what is that? root 5. So this is nothing but sigma. ಹೌದಲ್ಲ, ವಾಟ್ ಯು ನೀಡ್ ಟು ಫೈಂಡ್ ಸ್ಟೂಡೆಂಟ್ಸ್, ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ xi ಡೇಟಾ ಕೊಟ್ಟಿದ್ದಾರೆ. ವಾಟ್ ಈಸ್ ಯುವರ್ xi ಡೇಟಾ ಸ್ಟೂಡೆಂಟ್ಸ್? xi ಇಸ್ ನಥಿಂಗ್ ಬಟ್ ಇಟ್ ಇಸ್ -1 0 1 ಆ್ಯಂಡ್ ದೆನ್ ಕೆ. ಹೌದಾ, ಸೊ ಇದೆಲ್ಲನೂ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್, ಕೆ ಬರುತ್ತೆ. ಹಾಗಾದ್ರೆ ವಾಟ್ ಈಸ್ x ಬಾರ್ ಇಸ್ ನಥಿಂಗ್ ಬಟ್ ಸಮೇಷನ್ xi divided by n. What is n value students here? Only 4 is the data. So summation xi, that is nothing but k divided by 4 is what I get. Okay, so ಇನ್ನೇನು ಕೊಟ್ಟಿದ್ದಾರೆ, ಸಿಗ್ಮಾ ಕೊಟ್ಟಿದ್ದಾರೆ. But we know that students, we know the sigma square x square value, right? So what is sigma square students? Yeah, sigma square is nothing but it is 1 by n into summation x square minus x bar whole square. So 1 by 4, right? Sigma square, sigma equals to root 5 ಆದರೆ sigma square ಏನಾಗುತ್ತೆ, 5 ಆಗುತ್ತೆ. ಸೊ ಸಿಗ್ಮಾ ಸಮೇಷನ್ ಎಕ್ಸ್ ಸ್ಕ್ವೇರ್ ಅಂದರೆ ಇಲ್ಲಿರೋ ವ್ಯಾಲ್ಯೂಸ್ಗಳನ್ನೆಲ್ಲ ಏನು ಮಾಡಬೇಕು, ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಬೇಕು. ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್. ಹೌದಲ್ಲ, ರೈಟ್. ಹಾಗಾದರೆ ನನಗೆ ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್, -1 ಹೋಲ್ ಸ್ಕ್ವೇರ್ plus 0 plus 1 square plus k square, and now I get here students minus x bar whole square. X bar whole square is nothing but k by 4 whole square. Okay na? So ಈಗ ನೋಡಿ ಇದರಲ್ಲಿ ನನಗೆ ಏನು ಬರುತ್ತೆ, 5 equals to 1 by 4 into this is your 2 plus k square, and here I get minus k square divided by 16. So now I get here 16. Okay, so 4 into 2 plus k square, right? ಸೊ ಮೈನಸ್ ಏನು ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ, ಕೆ ಸ್ಕ್ವೇರ್ ಬರುತ್ತೆ. ಸೊ ಐ ಗೆಟ್ ಇಯರ್, ಸೊ 5 ಬರುತ್ತೆ ಇದರಲ್ಲಿ ಸ್ಟೂಡೆಂಟ್ಸ್. ಯಾ, ಸೊ ಇಲ್ಲಿ ನನಗೆ ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 80 ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು 7 ಕೆ ಸ್ಕ್ವೇರ್. ಹೌದಲ್ಲ, ಸೊ ಸಾರಿ 4 ಮೈನಸ್ ಕೆ ಸ್ಕ್ವೇರ್ ಇಸ್ ನಥಿಂಗ್ ಬಟ್ 3 ಕೆ ಸ್ಕ್ವೇರ್ ಪ್ಲಸ್ 8. ಓಕೆ, ಸೊ ನೆಕ್ಸ್ಟ್ ಪೇಜಲ್ಲಿ ಬರೆಯೋಣ. ಸೊ ನನಗೆ ಇದರಲ್ಲಿ ಈಗ 80 ಈಕ್ವಲ್ಸ್ ಟು 3 ಕೆ ಸ್ಕ್ವೇರ್ ಪ್ಲಸ್ 8 ಬಂದಿದೆ. ಹಾಗಾದರೆ 72 ಈಕ್ವಲ್ಸ್ ಟು ವಾಟ್ ಇಸ್ ದ್ಯಾಟ್, 3 ಕೆ ಸ್ಕ್ವೇರ್. ಸೊ ಕೆ ಸ್ಕ್ವೇರ್ ಈಕ್ವಲ್ಸ್ ಟು ಎಷ್ಟು ಬಂತು ಸ್ಟೂಡೆಂಟ್ಸ್, 24 ಬಂತು. ಹಾಗಾದರೆ ಕೆ ಈಕ್ವಲ್ಸ್ ಟು ಏನಾಗುತ್ತೆ, ಇಟ್ ಇಸ್ 2 into root 6. ಆ್ಯಂಡ್ ದೇ ಕ್ಲಿಯರ್ಲಿ ಟೋಲ್ಡ್ ಅಸ್ ದ್ಯಾಟ್ ವಿ ನೀಡ್ ಟು ಟೇಕ್ ಅ ಪಾಸಿಟಿವ್ ವ್ಯಾಲ್ಯೂ. ಕೆ ಗ್ರೇಟರ್ ದೆನ್ 0 ಅಂತ ಕೊಟ್ಟಿದ್ದಾರೆ. ಅದರಿಂದ ಏನು ಆನ್ಸರ್ ಬರುತ್ತೆ ಸ್ಟೂಡೆಂಟ್ಸ್, 2 root 6 ಇಸ್ ದ ರಿಕ್ವೈರ್ಡ್ ಆನ್ಸರ್. ಸೊ ಎಸ್, ದ 4th ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಇಯರ್. ಅರ್ಥ ಆಗಿದ್ದೆ ಎಲ್ಲರಿಗೂ, ರೈಟ್? ಓಕೆ, ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ನೌ. ಯಾ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್, the mean of 100 observations ಅಂದ್ರೆ ಏನಾಯ್ತು ಇದು, ಎನ್ನಲ್ಲ, ರೈಟ್, ಇಸ್ 50 ಅಂತ ಕೊಟ್ಟಿದ್ದಾರೆ. ಏನಿದು ಸ್ಟೂಡೆಂಟ್ಸ್ ಮೀನ್, ದಟ್ ಇಸ್ ಎಕ್ಸ್ ಬಾರ್, ಆ್ಯಂಡ್ ದಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ 5. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದ್ರೆ ಏನಾಗುತ್ತೆ, ಸಿಗ್ಮಾ ಆಗುತ್ತೆ. ಓಕೆ, ದೆನ್ ದ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ಆಲ್ ದಿ ಅಬ್ಸರ್ವೇಷನ್, ಪ್ರಿವಿಯಸ್ಲಿ ಮಾಡಿದ್ವಲ್ಲ ಅದೇ ರೀತಿ ಪ್ರಾಬ್ಲಮ್ ಇದು, ರೈಟ್? ಓಕೆ, ಸೊ ನನಗೆ ಗೊತ್ತಿದೆ, ಯಾ, ಸೊ ಸಿಗ್ಮಾ ಸ್ಕ್ವೇರ್. ಸೊ ಐ ನೋ ದಟ್ ಸಿಗ್ಮಾ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಸಮೇಷನ್ ಎಕ್ಸ್ ಐ ಸ್ಕ್ವೇರ್ ಇಂಟು 1 by n ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್, ರೈಟ್? ಸೊ ಸಿಗ್ಮಾ ಸ್ಕ್ವೇರ್, ವಾಟ್ ಇಸ್ ದಟ್ ಸ್ಟೂಡೆಂಟ್ಸ್, ಸಿಗ್ಮಾ ಕೊಟ್ಟಿದ್ದಾರೆ 5, ಸಿಗ್ಮಾ ಸ್ಕ್ವೇರ್ ಅಂದರೆ 25 ಆಗುತ್ತೆ. 1 by 100 ಇದೆ, ಆ್ಯಂಡ್ ಇಲ್ಲಿ ಏನು ಬೇಕು ನನಗೆ, ಸಮೇಷನ್ ಎಕ್ಸ್ ಐ ಸ್ಕ್ವೇರ್, ದಿಸ್ ಇಸ್ ವಾಟ್ ಐ ನೀಡ್ ಟು ಫೈಂಡ್, ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್, ದಟ್ ಇಸ್ ನಥಿಂಗ್ ಬಟ್ 50 ಸ್ಕ್ವೇರ್, ರೈಟ್? ಸೊ ವಿ ಗೆಟ್ ಹಿಯರ್ 25 plus 2500 multiplied with 100, this is equal to your summation xi square. ಹೌದಲ್ಲ? ಸೊ ವಿ ಗೆಟ್ ಹಿಯರ್ ಸ್ಟೂಡೆಂಟ್ಸ್ 252500, this is your required answer.
ಹೌದಲ್ಲ? ಸೊ 252500 ಇಸ್ ನಥಿಂಗ್ ಬಟ್ ದ ಫೋರ್ತ್ ಆಪ್ಷನ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಎಷ್ಟು ಸಿಂಪಲ್ ಅಲ್ಲ ಸ್ಟೂಡೆಂಟ್ಸ್ ಈ ಪ್ರಾಬ್ಲಮ್ಸ್ಗಳು? ಇದೆಲ್ಲ KCET ಕೇಳಿರೋ ಪ್ರಾಬ್ಲಮ್ಸ್ಗಳನ್ನ, ರೈಟ್? ಸೊ ಇಷ್ಟೆಲ್ಲ ಈಸಿಯಾಗಿ ಮಾಡ್ಬೋದಲ್ಲ ಎಲ್ಲ ಪ್ರಾಬ್ಲಮ್ಸ್ಗಳನ್ನ, 1 ಮಾರ್ಕ್ಸ್ ಆರಾಮ್ಸೆ ಬಂತಲ್ವಾ ನಿಮಗೆ? ಸೊ ನಾವು ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ದ ವೇರಿಯನ್ಸ್ ಆಫ್ 20 ಅಬ್ಸರ್ವೇಷನ್ ಇಸ್ 10. ಸೊ ವೇರಿಯನ್ಸ್ ಆಫ್ 20 ಅಬ್ಸರ್ವೇಷನ್ ಅಂದರೆ ಇದನ್ನ n ಅಂತ ತಗೋಬಹುದು. ಆ್ಯಂಡ್ ದಿಸ್ ಇಸ್ ಯುವರ್ ಸಿಗ್ಮಾ ಸ್ಕ್ವೇರ್ ಸ್ಟೂಡೆಂಟ್ಸ್. ದಿಸ್ ಇಸ್ ಯುವರ್ ಸಿಗ್ಮಾ ಸ್ಕ್ವೇರ್ ವ್ಯಾಲ್ಯೂ. ಇಸ್ ದಟ್ ರೈಟ್? ಸೊ ಇಫ್ ಈಸ್ ಅಬ್ಸರ್ವೇಷನ್ ಇಸ್ ಮಲ್ಟಿಪ್ಲೈಡ್ ಬೈ 3, ಸೊ 3 ಇಂದ ಮಲ್ಟಿಪ್ಲೈ ಮಾಡಿದರೆ ಅಂದ್ರೆ ಏನಾಗುತ್ತೆ? ಇದು a ವ್ಯಾಲ್ಯೂ ಆಗುತ್ತೆ. ಓಕೆ, ದೆನ್ ದ ನ್ಯೂ ವೇರಿಯನ್ಸ್ ಆಫ್ ದ ರಿಸಲ್ಟಿಂಗ್ ಅಬ್ಸರ್ವೇಷನ್. ಸಿಂಪಲ್ ಅಲ್ಲ ಸ್ಟೂಡೆಂಟ್ಸ್? ಓಕೆ, ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ಸಿಗ್ಮಾ ಎಕ್ಸ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಓಕೆ, ಸೊ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಎಷ್ಟಿದೆ? 10 ಇದೆ. ನಾವು ದ ಈಚ್ ಆಫ್ ದ ಡೇಟಾ ಇಸ್ ಮಲ್ಟಿಪ್ಲೈಡ್ ಬೈ a. ಓಕೆ, ಹಂಗಾದ್ರೆ ಹೊಸ ಒಂದು ಡೇಟಾ ಸಿಗುತ್ತೆ. ಯಾವುದದು? ವಾಟ್ ಈಸ್ ದಟ್ ಸ್ಟೂಡೆಂಟ್ಸ್? ಸಿಗ್ಮಾ ವೈ ಸ್ಕ್ವೇರ್ ಸಿಗುತ್ತೆ. ಹೌದಲ್ಲ? ಈ ಸಿಗ್ಮಾ ವೈ ಸ್ಕ್ವೇರ್ ಸಿಗಬೇಕಂದ್ರೆ ಏನಾಗಬೇಕು? ಎ ಇಂದ ಮಲ್ಟಿಪ್ಲೈ ಆಗಿರ್ಬೇಕಲ್ಲ. ಹಾಗಾದ್ರೆ ನಮಗೆ ಇಲ್ಲಿ ಸಿಗ್ಮಾ ವೈ ಸ್ಕ್ವೇರ್ ಈಕ್ವಲ್ಸ್ ಟು ಏನು ಸಿಗುತ್ತೆ? a ಸ್ಕ್ವೇರ್ ಇಂಟು ಸಿಗ್ಮಾ ಎಕ್ಸ್ ಸ್ಕ್ವೇರ್ ಅಲ್ವಾ? ರೈಟ್? ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ a ಸ್ಕ್ವೇರ್ ವಾಟ್ ಈಸ್ ದಟ್? 9 and sigma x square is what? 10. So what is the answer students? 90 is the required answer. ಹೌದಲ್ಲ? Then the new variance, then the new variance of the resulting observation is what students? It is nothing but 90. ತುಂಬಾ ಈಸಿ ಇದೆ ಅಲ್ಲ? ರೈಟ್? ಸೊ ಹಾಗಾದ್ರೆ ಆನ್ಸರ್ ಏನು ಬಂತು ಸ್ಟೂಡೆಂಟ್ಸ್? 90 ಇಸ್ ದ ರಿಕ್ವೈರ್ಡ್ ಆನ್ಸರ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ ಆಲ್ರೆಡಿ ಒಂದು ಅಬ್ಸರ್ವೇಷನ್ ಇದೆ. ಸೊ ಅಬ್ಸರ್ವೇಷನ್ ಅಲ್ಲಿ ದ ವೇರಿಯನ್ಸ್ ಆಫ್ ದಟ್ ಇಸ್ ನಥಿಂಗ್ ಬಟ್ 10. ಸೊ ಇಲ್ಲಿ 10 ವ್ಯಾಲ್ಯೂಸ್, ಇಲ್ಲಿ ಒಂದು 20 ಅಬ್ಸರ್ವೇಷನ್ ಬರ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಪ್ರತಿಯೊಂದು ವ್ಯಾಲ್ಯೂ ಏನು ಮಲ್ಟಿಪ್ಲೈ ಮಾಡ್ಕೊಂಡು ಹೋದ್ರಿ? 3 ಮಲ್ಟಿಪ್ಲೈ ಮಾಡ್ಕೊಂಡು ಹೋದ್ರಿ. ಆ್ಯಂಡ್ ಹೊಸದೊಂದು ಡೇಟಾ ಸಿಗುತ್ತೆ. ಓಕೆ, ಸೊ ಆ ಡೇಟಾನ ಏನಾಗುತ್ತೆ? ಎ ಇಂಟು x1 ಎ ಇಂಟು x2 ಸಿಗುತ್ತೆ. ನೆನ್ಪು ಮಾಡ್ಕೊಳ್ಳಿ. ಆಗ ಸಿಗ್ಮಾ ವೈ ಸ್ಕ್ವೇರ್ ಈಕ್ವಲ್ಸ್ ಟು a ಸ್ಕ್ವೇರ್ ಇಂಟು ಸಿಗ್ಮಾ ಎಕ್ಸ್ ಸ್ಕ್ವೇರ್ ಅಂತ ಬರಿತೀವಲ್ವಾ? ಅದೇ ರೀತಿ ಮಾಡಿದ್ವಿ ಸ್ಟೂಡೆಂಟ್ಸ್. ಸೊ ಆಲ್ರೆಡಿ ಇದಕ್ಕೆ ವೇರಿಯನ್ಸ್ ಕೊಟ್ಟಿದ್ದಾರೆ 10 ಅಂತ ಹೇಳಿ. ಸೊ ಇಫ್ ಐ ಮಲ್ಟಿಪ್ಲೈ 10 ವಿತ್ a ಸ್ಕ್ವೇರ್ ಇಸ್ ನಥಿಂಗ್ ಬಟ್ 3 ಸ್ಕ್ವೇರ್. ಸೊ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? 90 ಇಸ್ ದ ರಿಕ್ವೈರ್ಡ್ ಆನ್ಸರ್. ಓಕೆನಾ? ಫೈನ್. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ನಾವು. ಫೈಂಡ್ ದ ವೇರಿಯನ್ಸ್ ಆಫ್ ದ ಫಸ್ಟ್ 10 ಮಲ್ಟಿಪಲ್ಸ್ ಆಫ್ 3. ಈ ಕ್ವಶನ್ ನಿಮ್ಮ NCERT ಬುಕ್ ಅಲ್ಲಿ ಕೂಡ ಇದೆ. ಇದೇ ಕ್ವಶನ್ ಇದೆ. ಹೌದಲ್ಲ? ರೈಟ್? ಲಾಸ್ಟ್ ಎಕ್ಸಸೈಸ್ ಅಲ್ಲಿ ಬರುತ್ತೆ ಈ ಕ್ವಶನ್. ಇಸ್ ದಟ್ ರೈಟ್? ಸೊ ಹಾಗಾದ್ರೆ ಅದೇ ರೀತಿ ಕಂಪ್ಲೀಟ್ ನೀವು ಮಾಡ್ಕೊಂಡು ಹೋದ್ರೆ ನಿಮಗೆ 60 ಮಿನಿಟ್ಸ್ ಕೂಡ ಕಡಿಮೆನೆ. ರೈಟ್? ಸೊ ಅದಕ್ಕೆ ಆ ರೀತಿ ಎಲ್ಲ ಮಾಡೋದಕ್ಕೆ ಹೋಗ್ಬಾರ್ದು. ವಾಚ್ ಕೇರ್ಫುಲಿ ಸ್ಟೂಡೆಂಟ್ಸ್. ಇದರಲ್ಲಿ xi ಈಕ್ವಲ್ಸ್ ಟು ಏನು ಬರುತ್ತೆ? 10 ಮಲ್ಟಿಪಲ್ಸ್ ಆಫ್ 3. ಸೊ ಇಟ್ ಈಸ್ ನಥಿಂಗ್ ಬಟ್ 3, 6, 9. Okay, so then I get up to 30. These are the 10 multiples of 3, first 10 multiples of 3, right? So idrinda nanage ಒಂದು new data ತಗೊಳ್ತೀನಿ. What is that new data students? That is multiply by students. So now here I need to multiply by 1 by 3, right? So I get here sigma y square. What is sigma y square? It is 1, 2, 3 and so on up to 10. So ಇದರಲ್ಲಿ ರಿಲೇಶನ್ಶಿಪ್ ಏನು ಫಾರ್ಮ್ ಆಗುತ್ತೆ ಸ್ಟೂಡೆಂಟ್? ಸಿಗ್ಮಾ ವೈ ಸ್ಕ್ವೇರ್ ಈಕ್ವಲ್ಸ್ ಟು 1 by 3 ಹೋಲ್ ಸ್ಕ್ವೇರ್ ಇಂಟು ಸಿಗ್ಮಾ ಎಕ್ಸ್ ಸ್ಕ್ವೇರ್. Is that right? So ಹಾಗಾದ್ರೆ what is sigma x square? That is what I need to find now, right? So ಹಾಗಾದ್ರೆ sigma x square ಏನಾಗುತ್ತೆ? Sigma x square will be equals to students 3 square into sigma y square. ಅರ್ಥ ಆಗ್ತಿದ್ಯಾ? ಸೊ ಇದರಿಂದ ಇದು ಫಾರ್ಮ್ ಆಗಿದೆ. Okay, so now here 3 square into sigma y square. So 3 square is nothing but 9 into sigma y square. What is sigma y square students? It is nothing but there are n is equal to 10 alva, right? So ಏನು ಬರುತ್ತೆ ಇದರಲ್ಲಿ? 10 square minus 1 divided by 12. Okay, so ಇಲ್ಲಿ 3 into 1. So here students we get 3 into 3 and 3 into 4. So we get 99 divided by 4. Is that right? So this is what we get students, 99 divided by 4. ಹೌದಲ್ಲ? Okay, so 99 by 4 ಬರುತ್ತೆ. This is your sigma x square, right? So sigma x square students, 3 square ಬಂತು. So n square. So n square is nothing but 100. 100 minus 1 divided by 12. Is that right? So now students here I get, so ಒಂದು ನಿಮಿಷ ಇದರಲ್ಲಿ, so we got 1, 2, 3 and so on. 1 by 3 ಇಂದ ಮಲ್ಟಿಪ್ಲೈ ಮಾಡಿದ್ದೀನಿ. So 1 by 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ, okay, so I get here 1, 2, 3 is up to 10. ಕರೆಕ್ಟ್ ಆಗಿದೆ. So then I got here 1 by 3 whole square into, so 3 square into sigma y square. So sigma y square is nothing but it is 100 minus 1, 99 by 12. So ಇಲ್ಲಿ 3 ಬಿಟ್ಟಿದ್ದೀನಿ ಅಲ್ವಾ? Okay, so 3 into 99 divided by 12. So it is nothing but 297 divided by 4. So 297 divided by 4. So ಇಲ್ಲಿ ಎಷ್ಟಾಗುತ್ತೆ ಸ್ಟೂಡೆಂಟ್? 7 ಆಗುತ್ತೆ. Okay, so 4 into 7 is 28. 1 7 ಬರುತ್ತೆ. ಇಲ್ಲಿ ಮತ್ತೆ ಏನು ಮಾಡ್ಬೋದು ಸ್ಟೂಡೆಂಟ್ಸ್? ಇಲ್ಲಿ 4 ಮಾಡ್ಬೋದು. 16 ಬರುತ್ತೆ. ಅಗೇನ್ 1 0 ಬರುತ್ತೆ. ಸೊ 1 0 ಅಂತಂದ್ರೆ 2. ಹೌದಲ್ಲ? 8. ಸೊ 2 into 4 is nothing but 8. 2 is the remainder. 2 0 ಅಂತಂದ್ರೆ ಏನು ಬಂತೀಗ? 5 ಬಂತು. ಸೊ 74.25 is the required answer. So fourth option is the right answer. ಅರ್ಥ ಆಗ್ತಿದೆಯಾ ಎಲ್ಲರಿಗೂ?
ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಗೊತ್ತಾಯ್ತಾ. ಸೊ ಬಿ ವೆರಿ ಕೇರ್ಫುಲ್ ವಿತ್ ಕ್ಯಾಲ್ಕುಲೇಷನ್ ಸ್ಟೂಡೆಂಟ್ಸ್. ಒಂದು ಲೆಟರ್ ಒಂದು ಡಿಜಿಟ್ ಮಿಸ್ ಆದರೂ ಕೂಡ ನಿಮಗೆ ಕಂಪ್ಲೀಟ್ ಡಿಫರೆಂಟ್ ಆನ್ಸರ್ ಬಂದ್ಬಿಡುತ್ತೆ. ಓಕೆ, ಸೊ ಬಿ ಕೇರ್ಫುಲ್ ವಿತ್ ದೋಸ್ simplification. Now the mean of 5 numbers. So ಇದರಲ್ಲಿ 5 numbers ಅಂತ ಕೊಟ್ಟಿದ್ದಾರೆ. So what is this 5 numbers students? It is nothing but n is equal to 5. Mean is nothing but x bar and their variance is 2 ಅಂತ ಕೊಟ್ಟಿದ್ದಾರೆ. Variance is nothing but sigma square. Okay, so if 3 of those numbers are 1, -1 and 2, then the 2 other numbers are. So ಯಾವ 2 numbers find out ಮಾಡಬೇಕು ಸ್ಟೂಡೆಂಟ್ಸ್? ಆ numbers ನ a and b ಅಂತ ತಗೊಳ್ಳೋಣ. ಓಕೆ, ಯಾವ 2 ನಂಬರ್ನ ಫೈಂಡ್ ಔಟ್ ಮಾಡಬೇಕು ಅದನ್ನ a and b ಅಂತ ತಗೊಳ್ಳೋಣ. ಈಗ ನಾನು ಏನು ಮಾಡಬೇಕು? ಈ ವ್ಯಾಲ್ಯೂಸ್ಗಳನ್ನ ಫೈಂಡ್ ಔಟ್ ಮಾಡಬೇಕಲ್ಲ. ಏನೇನು ಕೊಟ್ಟಿದ್ದಾರೆ? ಎಕ್ಸ್ ಬಾರ್ ಕೊಟ್ಟಿದ್ದಾರೆ. ವಾಟ್ ಇಸ್ ಎಕ್ಸ್ ಬಾರ್? ಇಟ್ ಇಸ್ 0 ಆ್ಯಂಡ್ ಎಕ್ಸ್ ಬಾರ್ ಯೂಸ್ ಮಾಡ್ಕೊಂಡು ಏನಾದ್ರು ಮಾಡ್ಬೋದಾ? ನೋಡಿ, ಎಕ್ಸ್ ಬಾರ್ ಅಂದ್ರೇನು? ಆ್ಯಡಿಂಗ್ ಆಲ್ ದೀಸ್ ನಂಬರ್ಸ್ ಡಿವೈಡೆಡ್ ಬೈ ದ ಟೋಟಲ್ ಅಬ್ಸರ್ವೇಷನ್ ಈಕ್ವಲ್ಸ್ ಟು ಎಕ್ಸ್ ಬಾರ್. ಹೌದಲ್ಲ? ರೈಟ್. ಹಾಗಾದ್ರೆ ಇದನ್ನ ಯೂಸ್ ಮಾಡ್ಕೊಂಡ್ರೆ ಸ್ಟೂಡೆಂಟ್ಸ್ ನನಗೆ ಆಲ್ ದ ನಂಬರ್ಸ್ -1 +1 +2 +a +b all divided by how many observations? 5. ರೈಟ್. ಸೊ ಇಲ್ಲಿ ನೋಡಿ 1 ಮತ್ತೆ -1 ಕ್ಯಾನ್ಸಲ್ ಆಗಿ 2 ಉಳ್ಕೊಳ್ಳುತ್ತೆ. ಹಾಗಾದ್ರೆ a + b ಈಕ್ವಲ್ಸ್ ಏನಾಯಿತು? -2 ಆಯಿತು. ಸೊ ಏನೋ ಆಗ್ತಾ ಇದೆ, ಹೌದಲ್ಲ? ಸಮಥಿಂಗ್ ಇಸ್ ಹ್ಯಾಪನಿಂಗ್ ಹಿಯರ್. ಸೊ a + b ಈಕ್ವಲ್ಸ್ ಟು -2 ಬಂತು. ಈಗ ನನಗೆ ಎಕ್ಸ್ ಬಾರ್ ಯೂಸ್ ಮಾಡ್ಕೊಂಡು ಈ ರೀತಿ ಸಿಕ್ತು. ಹಂಗಾದ್ರೆ ಸಿಗ್ಮಾ ಸ್ಕ್ವೇರ್ ಯೂಸ್ ಮಾಡ್ಕೊಂಡ್ರೆ ಏನೋ ಒಂದು ಸಿಗುತ್ತಲ್ವಾ? ಲೆಟ್ ಅಸ್ ಸಿ ವಾಟ್ ವಿ ಕ್ಯಾನ್ ಗೆಟ್ ಸ್ಟೂಡೆಂಟ್ಸ್. ನಾವು ಹಿಯರ್ ಲೆಟ್ ಮಿ ಕಾಲ್ ದಿಸ್ ಆಸ್ equation 1. ಸೊ ಲೆಟ್ ಮಿ ಕಮ್ ಟು ದ್ಯಾಟ್ ಪರ್ಟಿಕ್ಯುಲರ್ ಡೇಟಾ. ಇಲ್ಲಿ ಡೇಟಾಗೆ ಬರೋಣ. ಸೊ ಈ ಡೇಟಾಗೆ ಬಂದರೆ ಸಿಗ್ಮಾ ಸ್ಕ್ವೇರ್ ಈಕ್ವಲ್ಸ್ ಟು ವಾಟ್ ಇಸ್ ದ ಡೇಟಾ ಹ್ಯಾವ್? 1/n ಇಂಟು ಸಮೇಷನ್ xi ಸ್ಕ್ವೇರ್ ಮೈನಸ್ x ಬಾರ್ ಹೋಲ್ ಸ್ಕ್ವೇರ್. ಇಸ್ ದಟ್ ರೈಟ್? ಎಕ್ಸ್ ಬಾರ್ ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ದಾರೆ 0 ಅಂತೇಳಿ. ಸ್ವಲ್ಪ ಕೆಲಸ ಕಡಿಮೆ ಮಾಡಿದ್ರಲ್ವ ನಮ್ಮದು. ಓಕೆ, ಸೊ ಹಾಗಾದ್ರೆ ಸಿಗ್ಮಾ ಸ್ಕ್ವೇರ್ ಇಟ್ ಇಸ್ ನಥಿಂಗ್ ಬಟ್ 4. 1/n it is nothing but 1/5. What is the summation xi square? It means that I need to square this and add. So -1 whole square is nothing but 1. ಹೌದಾ? ಸೊ 1 + 1 + 4 ಬರುತ್ತೆ. ಓಕೆ, ಸೊ ಪ್ಲಸ್ ಏನು ಬರಬೇಕು? a ಸ್ಕ್ವೇರ್ + b ಸ್ಕ್ವೇರ್. ಓಕೆ, ಮೈನಸ್ x ಬಾರ್ ಇಸ್ ವಾಟ್? 0. ಇಸ್ ದಟ್ ರೈಟ್? ಸೊ ಹಾಗಾದ್ರೆ 4 × 5 ಇಸ್ ವಾಟ್? 20. ಇಸ್ ದಟ್ ರೈಟ್? ಸೊ 20 ಅಂತ ಬಂತಿದ್ರಲ್ಲಿ ನೆಕ್ಸ್ಟ್ ಏನು ಬರುತ್ತೆ ಸ್ಟೂಡೆಂಟ್ಸ್? ಈಕ್ವಲ್ಸ್ ಟು 6 + a ಸ್ಕ್ವೇರ್ + b ಸ್ಕ್ವೇರ್. ಓಕೆ, ಸೊ ನೋಡಿ ಸಿಗ್ಮಾ ಸ್ಕ್ವೇರ್ ಈಕ್ವಲ್ಸ್ ಟು 2. ನೋಡಿ ಅದೇ ತಪ್ಪು ಮಾಡೋದು, ಹುಷಾರಾಗಿರ್ಬೇಕು. ಸಿಗ್ಮಾ ಸ್ಕ್ವೇರ್ ಈಕ್ವಲ್ಸ್ ಟು ಏನಿದೆ? 2 ಇದೆ. ಹಾಗಾದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್? 10 ಬರುತ್ತೆ. ಸೊ a ಸ್ಕ್ವೇರ್ + b ಸ್ಕ್ವೇರ್ ಏನು ಬಂತಿದ್ರಲ್ಲಿ? ಐ ಗಾಟ್ ಹಿಯರ್ 4. a ಸ್ಕ್ವೇರ್ b ಸ್ಕ್ವೇರ್ ಈಕ್ವಲ್ಸ್ ಟು ವಾಟ್? 4. ಸೊ ಇಲ್ಲಿ a + b ಸಿಕ್ಕಿದೆ, ಇಲ್ಲಿ a ಸ್ಕ್ವೇರ್ + b ಸ್ಕ್ವೇರ್ ಸಿಕ್ಕಿದೆ. ನನಗೆ ಮೇಜರ್ ಆಗಿ ಸ್ಟೂಡೆಂಟ್ಸ್ ಒಂದ್ಸಲ a + b ಸಿಕ್ತು ಅಂತಂದ್ರೆ ಹೇಗಾದ್ರೂ ಮಾಡಿ a - b ಬರ್ಸ್ಕೊಳಕ್ಕೆ ಟ್ರೈ ಮಾಡಬೇಕು. ಸೊ a + b ಮತ್ತೆ a - b ಬಂದ್ರೆ ಆ್ಯಡ್ ಮಾಡಿದ್ರೆ a ಸಿಕ್ತು, ಸಬ್ರಾಕ್ಟ್ ಮಾಡಿದ್ರೆ b ಸಿಕ್ತು, ಹೌದಲ್ಲ? ಸೊ ಒಂದು ಸಲ a + b ಬಂತಂದ್ರೆ ಟ್ರೈ ಟು ಗೆಟ್ a - b ಆಲ್ಸೋ. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇಲ್ಲಿ ಏನು ಮಾಡ್ಬೇಕು ನಾನು? ಸೊ ವಿ ನೋ ದ್ಯಾಟ್ ಸ್ಟೂಡೆಂಟ್ಸ್ a ಸ್ಕ್ವೇರ್ ಆರ್ a + b ಹೋಲ್ ಸ್ಕ್ವೇರ್ ಪ್ಲಸ್ ಇಟ್ ಇಸ್ a + b ಹೋಲ್ ಸ್ಕ್ವೇರ್ ಪ್ಲಸ್ a + b whole square plus a - b whole square equals to it is 2 times a square plus b square. ಓಕೆನಾ? ಸೊ ಹಾಗಾದ್ರೆ ಇದರಲ್ಲಿ a + b whole square ಆಲ್ರೆಡಿ ಸಿಕ್ಕಿದೆ ಸ್ಟೂಡೆಂಟ್ಸ್. ವಾಟ್ ಇಸ್ ದಟ್ a + b whole square? a + b is -2, a + b whole square is -2 whole square. ರೈಟ್. ಸೊ ಇಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್? -2 whole square plus a - b whole square and here I get 2 times a square plus b square. What is a square plus b square students? 4 alva. Right, I get here 2 times 4. Okay, therefore a minus b whole square equals to, it is 8 minus 4 students, and it is 4 now. Therefore a minus b whole square equals to 4. Hagadre a minus b equals to enagata. So what we get here? We get here a minus b equals to 2. So let me call this as equation 2. Howda? So ಈಗ equation 1 ಮತ್ತೆ equation 2 ನ add ಮಾಡಿ. Equation 1 plus equation 2, I get here 2a. ಅಲ್ಲಿ -2 ಇದೆ, ಇಲ್ಲಿ +2 ಇದೆ, 0 ಬಂತು. a equals to 0 ಬರುತ್ತೆ. Okay, so if I take equation 1 minus equation 2, I get here 2b, and ಇದರಲ್ಲಿ -2 + 2, so subtract ಮಾಡಬೇಕಲ್ವಾ? ಸೊ -2 ಬರುತ್ತೆ. ಸೊ 2b equals to -4, b equals to what? -2. ಸೊ b equals to ಏನು ಬಂತು? -2 ಬಂತು. ರೈಟ್. ಹಾಗಾದ್ರೆ a ವ್ಯಾಲ್ಯೂ 0, b ವ್ಯಾಲ್ಯೂ -2 ಅಂತಂದ್ರೆ those two values are nothing but students -2 and 0. ಎಷ್ಟು ಈಸಿ ಅಲ್ಲ ಪ್ರಾಬ್ಲಮ್ಸ್ ಇದು? ರೈಟ್, ವಿ ನೀಡ್ ಟು ನೋ ದ ಬೇಸಿಕ್ಸ್ ಆ್ಯಂಡ್ ದ ಫಾರ್ಮುಲಾ, ದಟ್ಸ್ ಆಲ್. ಓಕೆ, ಸೊ ಪ್ಯಾನಿಕ್ ಆಗಬಾರ್ದು, ಜಸ್ಟ್ ಪ್ರಾಬ್ಲಮ್ ನೋಡಬೇಕು, ಏನು ಡೇಟಾ ಇದೆ ಮತ್ತು ಏನು ಫಾರ್ಮುಲಾ ಇದೆ ಅಂತ ನೋಡಬೇಕು. ದಟ್ಸ್ ಆಲ್, ವಿ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ಸ್ ಈಸಿಲಿ. ಫಸ್ಟ್ ಎನಿಮಿ ಯಾರು ಅಂತ ತಿಳ್ಕೊಂಡ್ರೆ ಆ ಎನಿಮಿಗೆ ಬೇಕಾಗಿರುವಂಥ ವೆಪನ್ ನಮ್ಮ ಹತ್ರ ಇದೆಯಾ ಇಲ್ವೋ ಅಂತ ನೋಡ್ಕೋಬೇಕು. ಖಂಡಿತ ಇರುತ್ತೆ. ವೆಪನ್ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಈಸಿಲಿ ಕಿಲ್ ದ ಎನಿಮಿ. ರೈಟ್, ಓಕೆ. ಸೊ ನಾವು ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. In an experiment with 15 observations, so 15 observation anta andre, it means students it is n, right?
ಆನ್ ಎಕ್ಸ್ ದ ಫಾಲೋಯಿಂಗ್ ರಿಸಲ್ಟ್ಸ್ ಆರ್ ಅವೈಲಬಲ್. ಏನೇನು ಅವೈಲಬಲ್ ಇದೆ ಸ್ಟೂಡೆಂಟ್ಸ್ ಇಲ್ಲಿ? ಸಮೇಷನ್ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು 2830, ರೈಟ್. ಆ್ಯಂಡ್ ನೆಕ್ಸ್ಟ್ ಏನಿದೆ? ಸಮೇಷನ್ ಎಕ್ಸ್ ಇದೆ. ಸಮೇಷನ್ ಎಕ್ಸ್ ಇಸ್ ನಥಿಂಗ್ ಬಟ್ 170. ಇದರಲ್ಲಿ ಏನಾಗಿದೆ? ಒನ್ ಅಬ್ಸರ್ವೇಷನ್ ದಟ್ ವಾಸ್ 20 ವಾಸ್ ಫೌಂಡ್ ಟು ಬಿ ರಾಂಗ್. ಇದು ತಪ್ಪಾಗಿದೆಯಂತ. ಓಕೆ, ಎಷ್ಟು ಅಬ್ಸರ್ವೇಷನಲ್ಲಿ? 15 ಅಬ್ಸರ್ವೇಷನಲ್ಲಿ ಟೈಪ್ ಮಾಡಬೇಕಾದ್ರೆ ಅಲ್ಲಿ ಯಾರೋ ಡೇಟಾ ಎಂಟ್ರಿ ಕೂತಿರ್ತಾರೆ, ಅವರು ಟೈಪ್ ಮಾಡಬೇಕಾದ್ರೆ 30 ಅಂತ ಟೈಪ್ ಮಾಡೋಕೆ ಹೋಗ್ಬಿಟ್ಟು 20 ಅಂತ ಟೈಪ್ ಮಾಡಿಬಿಟ್ಟಿದ್ದಾರೆ. ಸೊ 30 ಅಂತ ಟೈಪ್ ಮಾಡೋಕೆ ಹೋಗಿ 20 ಅಂತ ಟೈಪ್ ಮಾಡಿದರೆ ಇಟ್ ಮೀನ್ಸ್ 20 ಈಸ್ ರಾಂಗ್ ಆ್ಯಂಡ್ 30 ಶುಡ್ ಹ್ಯಾವ್ ಬಿನ್ ಇನ್ಪುಟೆಡ್. ಹಾಗಾದರೆ ಮತ್ತೆ ಏನು ಮಾಡ್ತೀವಿ ಸ್ಟೂಡೆಂಟ್ಸ್? ನಾವು ಆ ಡೇಟಾ ಎಲ್ಲ ಹೋಗ್ತೀವಿ, ಕಂಪ್ಯೂಟರಲ್ಲಿ ಡೇಟಾಗಳು ನೋಡ್ತಾ ಇದ್ದೀವಿ. ಫಸ್ಟ್ ಏನು ಮಾಡ್ತೀವಿ? 20ನ ಡಿಲೀಟ್ ಮಾಡ್ತೀವಿ, ಇರೇಸ್ ಮಾಡ್ತೀವಿ. ಅದಾದಮೇಲೆ 30ನ ಆ್ಯಡ್ ಮಾಡ್ತೀವಿ, ಹೌದಲ್ಲ? -20 + 30 ಮಾಡ್ತೀವಿ ಆ ಕಂಪ್ಲೀಟ್ ಡೇಟಾದಲ್ಲಿ. -30 ಮೀನ್ಸ್ ಐ ಆಮ್ ಇರೇಸಿಂಗ್, +20 ಮೀನ್ಸ್ ಐ ಆಮ್ ಇನ್ಪುಟಿಂಗ್ ಇಟ್, ಹೌದಲ್ಲ? ರೈಟ್. ಓಕೆ, ಹಾಗಾದರೆ ಈಗ ಸ್ಟೂಡೆಂಟ್ಸ್ ನನಗಿಲ್ಲಿ ಸಮೇಷನ್ ಎಕ್ಸ್ ಏನಿದೆ, ಓಕೆ, ಸೊ ಅದು ನ್ಯೂ ಸಮೇಷನ್ ವೈ. ಸೊ ಸಮೇಷನ್ ವೈ ಅಂತ ಬಂದರೆ ದ ಓಲ್ಡ್ ಸಮೇಷನ್ ಎಕ್ಸ್ ಅಲ್ಲಿ -20ನ ಇರೇಸ್ ಮಾಡ್ತೀವಿ, +30ನ ಆ್ಯಡ್ ಮಾಡ್ತೀವಿ. ಸೊ ಇದರಲ್ಲಿ 170 + 10 ಆಗುತ್ತೆ. ಯಾ, ಸೊ ಇಟ್ ಈಸ್ 170 + 10, ಸೊ ವಿಚ್ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ ಇಟ್ ಈಸ್ 180, ಹೌದಲ್ಲ? ರೈಟ್, ಇಷ್ಟ ಆಯಿತು. ನೆಕ್ಸ್ಟ್ ಸಮೇಷನ್ ವೈ ಸ್ಕ್ವೇರ್. ವಾಟ್ ಈಸ್ ಸಮೇಷನ್ ವೈ ಸ್ಕ್ವೇರ್ ಸ್ಟೂಡೆಂಟ್ಸ್? ಇಟ್ ಈಸ್ ನಥಿಂಗ್ ಬಟ್ ದ ಓಲ್ಡ್ ಸಮೇಷನ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಸ್ಕ್ವೇರ್ ಮಾಡ್ತೀವಿ ಯಾವುದನ್ನ? 20 ಸ್ಕ್ವೇರ್. ಓಕೆ, 20 ಸ್ಕ್ವೇರ್ ಪ್ಲಸ್, ಯಾಕಂದ್ರೆ ಆ್ಯಡ್ ಮಾಡ್ತಾ ಇದೀವಲ್ವಾ, ಸೊ 30 ಸ್ಕ್ವೇರ್ ಬರುತ್ತೆ. ಓಕೆ, ಸೊ ಸಮೇಷನ್ ಎಕ್ಸ್ ಸ್ಕ್ವೇರ್. ವಾಟ್ ಈಸ್ ಯುವರ್ ಸಮೇಷನ್ ಎಕ್ಸ್ ಸ್ಕ್ವೇರ್ ಸ್ಟೂಡೆಂಟ್ಸ್? ಇಟ್ ಈಸ್ ಯೋರ್ 2830 ಮೈನಸ್ 400 ಬರುತ್ತೆ, ಪ್ಲಸ್ ಏನಿದೆ 900 ಅಲ್ಲ, ರೈಟ್. ಸೊ ಇಲ್ಲಿ ನನಗೆ 2830 ಪ್ಲಸ್ 500 ಬರುತ್ತೆ. ಇಟ್ ಈಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ ಇಟ್ ಈಸ್ 3330. ಇಟ್ ಈಸ್ ಅವರ್ ಸಮೇಷನ್ ವೈ ಸ್ಕ್ವೇರ್. ಹಾಗಾದರೆ ಇಲ್ಲಿ ಕೇಳ್ತಾ ಇರೋದೇನು? ಫೈಂಡ್ ದ ಕರೆಕ್ಟ್ ವೇರಿಯನ್ಸ್. ಸೊ ಐ ನೀಡ್ ಟು ಫೈಂಡ್ ದ ನ್ಯೂ ವೇರಿಯನ್ಸ್ ಸ್ಟೂಡೆಂಟ್ಸ್. ಹೌ ಟು ಫೈಂಡ್ ದ ನ್ಯೂ ವೇರಿಯನ್ಸ್ ನಾವು? ಯಾ, ಸೊ ಇದರಲ್ಲಿ ನಾನು ಏನಾಗುತ್ತೆ? ಸಮೇಷನ್ ವೈ ಸ್ಕ್ವೇರ್ ಮಾಡ್ತೀನಿ. ವಾಟ್ ಈಸ್ ಸಮೇಷನ್ ವೈ ಸ್ಕ್ವೇರ್ ಸ್ಟೂಡೆಂಟ್ಸ್? ಇಟ್ ಈಸ್ 1/n ಇಂಟು ಸಮೇಷನ್, ಯಾ, ಸೊ ಇದರಲ್ಲಿ ಸಿಗ್ಮಾ ವೈ ಸ್ಕ್ವೇರ್ ಈಕ್ವಲ್ಸ್ ಟು 1/n ಇಂಟು ಸಮೇಷನ್ ವೈ ಸ್ಕ್ವೇರ್ ಮೈನಸ್ ವೈ ಬಾರ್ ಹೋಲ್ ಸ್ಕ್ವೇರ್. Okay, so what is y bar here? Y bar is nothing but summation summation y divided by n. What is summation y students? The new value which I have got is 180. 180 divided by 15 baratte, right? So what is 180 divided by 15 students? It is nothing but 12 alva. 180 divided by 15 is nothing but 12, right? Hagadre summation y square. So idralli 3330 divided by 15 minus illenide students 12 square ಬರುತ್ತೆ. ಸೊ ಈಗ 3330, ಸೊ 33 ಬಂದಾಗ ಮತ್ತೆ 2 ಬರುತ್ತೆ, ಮತ್ತೆ 3 ರಿಮೈಂಡರ್, ಹೌದಲ್ಲ? ಸೊ 30 ಅಂತಂದ್ರೆ ಇಲ್ಲಿ ಮತ್ತೆ 2 ಬರುತ್ತಲ್ವಾ, ರೈಟ್. ಮೈನಸ್ ಏನು ಬರುತ್ತೆ ಇಲ್ಲಿ? 144 ಬರುತ್ತೆ. ಸೊ ಹಾಗಾದ್ರೆ ಇಲ್ಲಿ 44 ಅಂತಂದ್ರೆ 50 ನಿಯರ್ ಬೈ ಅಲ್ಲ, ರೈಟ್. 72 plus 6 is nothing but 78. So this is your sigma y square. So this is the correct variance students. What is that variance? 78 is the new variance which we get. Yeah, so what is the answer students? 78 is the required answer. So clarity ಸಿಗ್ತಾ ಇದೆ ಏನು ಮಾಡಿದ್ದೀನಿ ಇಲ್ಲಿ ಅಂತ? ಸೊ 20 ಅಂತ ಇನ್ಪುಟ್ ಕೊಟ್ಟಿದ್ರು, ಆ ಇನ್ಪುಟ್ನ ಫಸ್ಟ್ ಇರೇಸ್ ಮಾಡಿದೆ, ಅದಕ್ಕೆ -20 ಮಾಡಿದೆ. -20 ಮಾಡಿದ್ಮೇಲೆ ಹೊಸದನ್ನ ಇನ್ಪುಟ್ ಕೊಡಬೇಕಲ್ವಾ, ಯಾವುದದು? 30. ಸೊ 30ನ ಆ್ಯಡ್ ಮಾಡಿದ್ದೀನಿ. ಸೊ ದಿಸ್ ಇಸ್ ಹೌ ವಿ ಗೆಟ್ ಸ್ಟೂಡೆಂಟ್ಸ್, ಕರೆಕ್ಟ್? ಓಕೆ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಯಾವುದು ಅಂತ ನೋಡೋಣ. ಓಕೆ, ಸೊ ವೇರಿಯನ್ಸ್ ಆಫ್ ದ ಡೇಟಾ. ಸೊ ದೇ ಹ್ಯಾವ್ ಗಿವನ್ ದ ವೇರಿಯನ್ಸ್ ಆಫ್ ದಿಸ್ ಡೇಟಾ ಸ್ಟೂಡೆಂಟ್ಸ್. ಯಾವುದು ಡೇಟಾ ಇದು? xi ಅಂತ ಬರ್ಕೊಳ್ಳೋಣ. xi ಏನು ಕೊಟ್ಟಿದ್ದಾರೆ? 2 4 5 6 8 17 ಕೊಟ್ಟಿದ್ದಾರೆ. ಸೊ ಇದರದ್ದು ಸಿಗ್ಮಾ ಎಕ್ಸ್ ಸ್ಕ್ವೇರ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ವಾಟ್ ಇಸ್ ದಟ್? 23.33. ಓಕೆನಾ? ಸೊ ಈಗ ದೆನ್ ದ ವೇರಿಯನ್ಸ್ ಆಫ್ 4 8 10 ಮತ್ತೆ 12. ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ವೇರಿಯನ್ಸ್ ಆಫ್ ವಾಟ್? yi ದು ವೇರಿಯನ್ಸ್ ಏನಿದೆ ಸ್ಟೂಡೆಂಟ್ಸ್? ಅದು ಸಾರಿ ಏನಿದೆ ಅಬ್ಸರ್ವೇಷನ್ಸ್ ಇಲ್ಲಿ? 4 8 10 and then 12 and then 16 and then 34. ಸೊ ದೀಸ್ ಆರ್ ದಿ ವ್ಯಾಲ್ಯೂಸ್ ವಿಚ್ ಐ ಹ್ಯಾವ್ ಗಾಟ್. ಸೊ ಇದನ್ನ ಗೊತ್ತಿದ್ರೆ ನನಗೆ ಇದನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಇದನ್ನ ಮತ್ತೆ ಇದನ್ನ ಫಸ್ಟ್ ಅಬ್ಸರ್ವ್ ಮಾಡಿ. ಇಲ್ಲಿ 2 ಇದೆ, ಇಲ್ಲಿ 4 ಇದೆ, ಇಲ್ಲಿ 4 ಇದೆ, ಅಲ್ಲಿ 8 ಇದೆ, 5 ಇದೆ, 10 ಇದೆ. ಅಂದರೆ ಏನಾಗ್ತಿದೆ ಸ್ಟೂಡೆಂಟ್ಸ್? ಇದರಿಂದ ಇದನ್ನ ಸಿಗಬೇಕು ಅಂತಂದರೆ ನಾನೇನು ಮಾಡಬೇಕು? ಇದರಲ್ಲಿ ಐ ನೀಡ್ ಟು ಮಲ್ಟಿಪ್ಲೈ ಬೈ 2 ಅಲ್ಲ. ಸೊ ಐ ನೀಡ್ ಟು ಮಲ್ಟಿಪ್ಲೈ ಬೈ 2 ಸ್ಟೂಡೆಂಟ್ಸ್. ಇಸ್ ದಟ್ ರೈಟ್? ಹೌದಲ್ಲ? ರೈಟ್. ಹಾಗಾದರೆ ಇದಕ್ಕೂ ಮತ್ತೆ ಇದಕ್ಕೂ ಏನು ರಿಲೇಷನ್ಶಿಪ್ ಬರುತ್ತೆ ಸ್ಟೂಡೆಂಟ್ಸ್? ಸಿಗ್ಮಾ ವೈ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು, ಸಿಗ್ಮಾ ವೈ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಇಟ್ ಈಸ್ a ಸ್ಕ್ವೇರ್ ಇಂಟು ಸಿಗ್ಮಾ ಎಕ್ಸ್ ಸ್ಕ್ವೇರ್. ಇಸ್ ದಟ್ ರೈಟ್? a ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ into sigma x square is nothing but 23.33. Is that right? ಹಾಗಾದ್ರೆ it is 4 into 23.33.
So what we get here, 4 into 3 is 12. So 1 carry, 4 into 3 is 12, 13 baratta, 1 carry. Okay, so again here 13, 1 carry, 4 into 2 is 8. So 8 plus 1 is 9. So what is our new variance, students? It is 93.32. Idella idral 93.32. So this is my new variance. ಎಷ್ಟು ಈಸಿ ಅಲ್ಲ ಪ್ರಾಬ್ಲಮ್ಸ್ಗಳು. ಮೊದಲನೇದಾಗಿ ನಮಗೆ ಕರೆಕ್ಟಾಗಿ ಅರ್ಥ ಆಗಬೇಕು, ಇದನ್ನು ಅರ್ಥ ಮಾಡಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಬೈ ಗಿವಿಂಗ್ ಸರ್ಟನ್ ಎಕ್ಸಾಂಪಲ್ಸ್ ಇನ್ ದ ಬಿಗಿನಿಂಗ್. ಸೊ ವಿತ್ ದ್ಯಾಟ್ ಸ್ಟೂಡೆಂಟ್ಸ್ ವಿ ಆರ್ ಸಾಲ್ವಿಂಗ್ ದೀಸ್ ಪ್ರಾಬ್ಲಮ್ಸ್ ಆ್ಯಂಡ್ ಐ ಹೋಪ್ ದೀಸ್ ಪ್ರಾಬ್ಲಮ್ಸ್ ಆರ್ ಕ್ವೈಟ್ ಈಸಿ ಫಾರ್ ಯು. ಓಕೆ, ಫೈನ್. ಸೊ ನೌ ಮೂವಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. The set of n values, the set of n values as standard deviation sigma. Okay, so ಇಲ್ಲಿ xi ಅಂತ ಬರೆದ್ರೆ ಇಲ್ಲಿ ಏನು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, x1, x2, x3 and so on up to xn. ಇದಕ್ಕೆ ಸಿಗ್ಮಾ x ಅಂತ ತಗೊಂಡ್ರೆ ಇಟ್ ಇಸ್ ನಥಿಂಗ್ ಬಟ್ ಸಿಗ್ಮಾ ಅಂತ ಕೊಟ್ಟಿದ್ದಾರೆ. And now they are asking us to consider the new data. What is this new data? x1 plus k. Okay, next ಏನಿದೆ x2 plus k, next and so on up to xn plus k ಇದೆ. So they are asking us to find the standard deviation of this. So observe ಮಾಡಿದ್ರೆ ಇದರಲ್ಲಿ ಈ ಡೇಟಾ ಇಂದ ಈ ಡೇಟಾ ಬರಬೇಕು ಅಂತಂದ್ರೆ what they have done, they have added by, okay, they have added by what, plus by what, k ಇಂದ ಪ್ಲಸ್ ಮಾಡಿದ್ದಾರೆ, ಹೌದಲ್ಲ. ಸೊ ಇಫ್ ಯು ಆಡ್ ಬೈ ಎನಿ ವ್ಯಾಲ್ಯೂ ಸ್ಟೂಡೆಂಟ್ಸ್, ಎನಿ ಎ ಅಂತ ವ್ಯಾಲ್ಯೂ ಆಡ್ ಮಾಡಿದ್ರೆ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂಡ್ ವೇರಿಯನ್ಸ್ ರಿಮೇನ್ಸ್ ಅನ್ಆಲ್ಟರ್ಡ್, ಹೌದಲ್ಲ. ಸೊ ಹಾಗಾದ್ರೆ ಏನಾಗುತ್ತೆ ಇದರಲ್ಲಿ, ಸಿಗ್ಮಾ ವೈ ವಿಲ್ ಬಿ ಈಕ್ವಲ್ ಟು ಸಿಗ್ಮಾ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಸ್ಟೂಡೆಂಟ್ ಸಿಗ್ಮಾ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ದ ನ್ಯೂ ಡೇಟಾ ವಿಲ್ ಬಿ ಆಲ್ಸೋ ಸಿಗ್ಮಾ. ಸೊ ನೌ ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. The standard deviation of the distribution is 30 and each item is raised by 3 ಅಂದ್ರೆ add by 3, ಹೌದಾ. ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸರ್ಟನ್ ಐಟಮ್ is of a distribution is 30. ಓಕೆನಾ. ಸೊ ಈಗ ಏನು ಮಾಡಿದ್ದಾರೆ, ಇದನ್ನ ಸಿಗ್ಮಾ ಎಕ್ಸ್ ಅಂತ ತಗೋಣ. ಸಿಗ್ಮಾ ವೈ ಡೆವಲಪ್ ಆಗ್ಬೇಕಂತಂದ್ರೆ they have added by what ಸ್ಟೂಡೆಂಟ್ಸ್ 3. ಓಕೆ, ಹಾಗಾದ್ರೆ ಸಿಗ್ಮಾ ವೈ ವಿಲ್ ಬಿ ವಾಟ್, ಈಕ್ವಲ್ ಟು ಸಿಗ್ಮಾ ಎಕ್ಸ್ ಅಲ್ವಾ. ಇಫ್ ಯು ಆಡ್ by any other quantity students, the standard deviation and variance remains unaltered. So sigma y equals to sigma x will be equal to 30, right? Hagadre what will be the answer students here? Yaudu option illa. So what is the option? None of this will be the right answer. I hope you have understood this students. So moving to the next problem. If each of the observation x1, x2, x3 and so on up to xn is increased by a, where a is a negative or positive number, then the variance is. So ಇದನ್ನು ಸ್ಟಾರ್ಟಿಂಗ್ ಇಂದ ಹೇಳ್ಕೊಂಡ್ ಬಂದಿದ್ದೀನಲ್ವಾ ನಾನು. ಏನಂತ ಹೇಳ್ತೀರಾ ಸ್ಟೂಡೆಂಟ್ಸ್ ಆನ್ಸರ್ ಹಾಗಾದ್ರೆ? ದ ಆನ್ಸರ್ ಇಸ್ ನಥಿಂಗ್ ಬಟ್ ಸೇಮ್ because it remains unaltered, ಹೌದಲ್ಲ, right? The variance remains unaltered if you add by a value a which can be either positive or a negative value. The variance remains unaltered and also the standard deviation remains unaltered. Okay, so moving to the next question. The variance of 20 observation is 5. So 20 observation, n is equal to ಏನು 20 and variance ಕೊಟ್ಟಿದ್ದಾರೆ sigma, ಹೌದಲ್ಲ, right? So if each observation is multiplied by 2, find the new variance of the resulting observations. ಇದನ್ನ ನೀವೇ ಮಾಡ್ತೀರಲ್ಲ. ಸೊ ಹೋಮ್ವರ್ಕ್ ಅಂತ ಕೊಟ್ಟಿರ್ತೀನಿ ಸ್ಟೂಡೆಂಟ್ಸ್ ಹಾಗಾದ್ರೆ ಇದನ್ನ. So I am giving this as a homework. So consider this as a homework students and reply this in the comment section. ಮಾಡ್ತೀರಲ್ಲ ಎಲ್ಲರೂ? Okay, fine. So now coming to the next problem. The mean and variance of 7 observations are 8 and 16 respectively. So yaudu the mean and variance of 7 observation, n is equal to 7. So mean is equal to students x bar and 16 is nothing but your variance, so sigma square. Okay, if 2 observations are 6 and 8, then the variance of the remaining 5 observation. ಇದನ್ನ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಿ, it is completely different. ಇದರಲ್ಲಿ ಮಿಸ್ಸಿಂಗ್ ಟರ್ಮ್ಸ್ ಗಳದು ಈ ಮಿಸ್ಸಿಂಗ್ ಟರ್ಮ್ಸ್ ಯಾವುದು ಅಂತ ಕೇಳ್ತಿಲ್ಲ ಪ್ರೀವಿಯಸ್ ಪ್ರಾಬ್ಲಮ್ ರೀತಿ. ಓಕೆ, ಅದರಲ್ಲಿ 3 ವ್ಯಾಲ್ಯೂ ಇತ್ತು, ಇನ್ನು 2 ವ್ಯಾಲ್ಯೂದು ಮಿಸ್ಸಿಂಗ್ ಟರ್ಮ್ಸ್ಗಳನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರಿ. ಎ ಮತ್ತೆ ಬಿ ವ್ಯಾಲ್ಯೂಸ್ ಬೇಕಾಗಿತ್ತು, ಎ ಪ್ಲಸ್ ಬಿ ಮತ್ತೆ ಎ ಮೈನಸ್ ಬಿ ಫೈಂಡ್ ಔಟ್ ಮಾಡಿ, ಆ ರೀತಿ ಅಲ್ಲ ಇದು. ಸೊ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಸೊ ದೇರ್ ಆರ್ ಆಲ್ರೆಡಿ ಸ್ಟೂಡೆಂಟ್ಸ್ x1, x2, ಓಕೆ, x3, x4, x5, x6, x7. ಓಕೆ, ಸೊ ದೀಸ್ ಆರ್ ದಿ 7 ವ್ಯಾಲ್ಯೂಸ್ ಹ್ಯಾವ್. ಇದರಲ್ಲಿ ಏನಾಗ್ತಾ ಇದೆ, we already know 2 values students. ಈ ವ್ಯಾಲ್ಯೂ 2 ವ್ಯಾಲ್ಯೂ ಗೊತ್ತಿದೆ, ಯಾವುದದು 6 ಮತ್ತೆ 8 ಅನ್ನೋದು 2 ವ್ಯಾಲ್ಯೂ ಗೊತ್ತಿದೆ. ಈಗ ನಾನು ಏನು ಮಾಡಬೇಕು, ಐ ನೀಡ್ ಟು ಫೈಂಡ್ ದ ವೇರಿಯನ್ಸ್ ಆಫ್ ದೀಸ್ ಅಬ್ಸರ್ವೇಷನ್ಸ್. ಈ 5 ಅಬ್ಸರ್ವೇಷನ್ಸ್ದು ನಾನು ಏನು ಫೈಂಡ್ ಔಟ್ ಮಾಡಬೇಕು ಸ್ಟೂಡೆಂಟ್ಸ್, ವೇರಿಯನ್ಸ್ ಫೈಂಡ್ ಔಟ್ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಓಕೆ, ಸೊ ದಿಸ್ ಈಸ್ ವಾಟ್ ಐ ನೀಡ್ ಟು ಡೂ ನೌ. ಸೊ ಇಲ್ಲಿ ಆಲ್ರೆಡಿ ಕೊಟ್ಟಿರೋದೇನು, ಸಿಗ್ಮಾ ಸ್ಕ್ವೇರ್ ಈಕ್ವಲ್ಸ್ ಟು 16 ಕೊಟ್ಟಿದ್ದಾರೆ ಆ್ಯಂಡ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 8 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಒಂದು ಕೆಲಸ ಮಾಡೋಣ. ಸೊ ಇದನ್ನ let me take it as sigma y square.
ಓಕೆ, ಇಲ್ಲಿರೋ ಡೇಟಾಸ್ ಎಲ್ಲನೂ ಸ್ಟೂಡೆಂಟ್ಸ್ y1 y2 y3 ಅಂತ ಬರ್ಕೊಂಡ್ಬಿಡ್ತೀನಿ. ಸೊ ನನಗೆ ಒಂದು ಐ ವಿಲ್ ಗೆಟ್ ಸಮ್ ಕ್ಲಾರಿಟಿ ಇಯರ್ ಸ್ಟೂಡೆಂಟ್ಸ್. ಓಕೆನಾ? ಸೊ ನಾನು ಫೈಂಡ್ ಔಟ್ ಮಾಡಬೇಕಾದ್ರೆ ಈ 5 ಡೇಟಾಗೆ which is nothing but the same data here students. So let I'm taking here x1 equals to y1, x2 equals to y2, x3 equals to y3, and x3 equals to x3 equals to students here x3 equals to y3, x4 equals to y4. So idrali okay, so now students x3 equals to y3, x4 equals to y4, and x5 equals to y5. This is what I am doing. Okay, nanna convenience goskara. So now I need to find the variance of this. ಓಕೆ, ಸೊ ಹೇಗೆ ಫೈಂಡ್ ಔಟ್ ಮಾಡೋದು ಇದನ್ನು ನೋಡಿ. ಎಕ್ಸ್ ಬಾರ್ ಕೊಟ್ಟಿದ್ದಾರೆ ಮತ್ತು ಸಿಗ್ಮಾ ಎಕ್ಸ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಸೊ ಎಕ್ಸ್ ಬಾರ್ ಇಂದ ಏನು ಮಾಡ್ಬೋದು ನಾನು? ಎಕ್ಸ್ ಬಾರ್ ಇಟ್ ಈಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್, ಇಟ್ ಈಸ್ x1. ಓಕೆ, ಸೊ ಇಲ್ಲಿ ಒಂದು ಕೆಲಸ ಮಾಡ್ತೀನಿ. ಐ ಆಮ್ ಟೇಕಿಂಗ್ ಸೊ ದಿಸ್ ಈಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ x1 ಪ್ಲಸ್ x2, ರೈಟ್, ಆ್ಯಂಡ್ ಸೊ ಆನ್ ಅಪ್ ಟು x5 ಪ್ಲಸ್ 6 ಪ್ಲಸ್ 8 ಡಿವೈಡೆಡ್ ಬೈ ಸ್ಟೂಡೆಂಟ್ಸ್ ಡಿವೈಡೆಡ್ ಬೈ ವಾಟ್? 7 ಅಲ್ವಾ? ಓಕೆ, ಸೊ ಡಿವೈಡೆಡ್ ಬೈ 7, ರೈಟ್. ಹಾಗಾದರೆ x1 ಪ್ಲಸ್ x2 plus x3 and so on up to x5 equals to students 7 into x bar minus 6 minus 8. This is what we get. Howda? So 7 into x bar. What is 7 into x bar students? It is 7 into 8 minus 14. So which is 56 minus 14 students. So this is nothing but, so idanella enanta tagobodu nanu. So x1 plus x2 plus x3 plus x5 alla, right? So this is nothing but x1 plus x2 and so on up to x5. So here I get this as 42. Is that right? So hagadre I can get the new y bar, right? What is y bar students? Adding all this divided by 5. Okay, so idanna find out madbekadre the n value will be equal to 5 students because there are only 5 observation here. Okay, so hagadre nanage ಏನು ಸಿಗುತ್ತೆ ಈಗ ಇದರಲ್ಲಿ? Okay, so let me write it as n1. ಓಕೆ, ಇದನ್ನ nx ಅಂತ ಬರ್ಕೊಳ್ತೀನಿ, ಇದನ್ನ ny ಅಂತ ಬರ್ಕೊಳ್ತೀನಿ ಸ್ಟೂಡೆಂಟ್ಸ್. ny is equal to what? 5. ಓಕೆ, ಸೊ ಹಾಗಾದ್ರೆ y bar equals to what? Y bar equals to students all these values. Okay, 42 divided by what? 5. So which is nothing but, okay, ಇದನ್ನ ಹಿಂಗೆ ಇಟ್ಕೊಂಡಿರೋಣ 42 divided by 5, ಯಾಕಂದ್ರೆ ಇದರಲ್ಲೆಲ್ಲ ಕೂಡ ಫ್ರಾಕ್ಷನ್ಸ್ ಎಲ್ಲ ಇದೆ. ಸೊ y bar ಸಿಕ್ಕಿದೆ. ನನಗೆ ಏನು ಬೇಕೀಗ? ವೇರಿಯನ್ಸ್ ಬೇಕು. ಹಾಗಾದ್ರೆ ಸಮೇಷನ್ yi ಸ್ಕ್ವೇರ್ ಸಿಕ್ಬೇಕಲ್ವಾ? ರೈಟ್, ಅದನ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಈ ವ್ಯಾಲ್ಯೂನ ಯೂಸ್ ಮಾಡಬೇಕಾಗತ್ತೆ, ರೈಟ್. ಹಾಗಾದ್ರೆ okay, so now it is also given sigma square ಕೊಟ್ಟಿದ್ದಾರೆ. sigma square equals to ಎಷ್ಟು ಕೊಟ್ಟಿದ್ದಾರೆ? 16 ಕೊಟ್ಟಿದ್ದಾರೆ, ರೈಟ್. sigma square equals to what? 16. is that right? ಹಾಗಾದ್ರೆ ಇದನ್ನ ಯೂಸ್ ಮಾಡಿಕೊಂಡು ನಾನು 1 by n into nx into so summation xi square minus x bar whole square. ಹೌದಾ? ಸೊ x bar ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ. ಈಗ ಇಲ್ಲಿಗೆ ಬರೋಣ. ಸೊ 1 by nx ಅಂದ್ರೆ ಎಷ್ಟಿದೆ ಸ್ಟೂಡೆಂಟ್ಸ್? ಇಟ್ ಇಸ್ ನಥಿಂಗ್ ಬಟ್ 7 ಅಲ್ವಾ? ಮುಂಚೆ ಕೊಟ್ಟಿರೋ ವ್ಯಾಲ್ಯೂ. ಸೊ ಸಮೇಷನ್ xi square ಇಟ್ ಇಸ್ x1 square plus x2 square and so on up to what? x5 square. Okay, plus 36 plus 64 because 6 square plus 8 square alla minus x bar whole square. What is x bar students? X bar value enide idralli? It is nothing but 8 alla, right? So x bar is nothing but 8. So I get here students minus 64. Is that right? So 16 plus 64 multiplied with 7 equals to, it is x1 square plus x2 square and so on up to x5 square minus 100 ಬರುತ್ತಲ್ವಾ ಇದು, ರೈಟ್. ಸೊ ಇಲ್ಲಿ ಸ್ಟೂಡೆಂಟ್ಸ್ 80 ಬರುತ್ತೆ, 80 into 7, ರೈಟ್, ಪ್ಲಸ್ 100 which is equal to students it is 560. ಓಕೆ, ಸೊ ಇದರಲ್ಲಿ ಸೊ ಐ ಗೆಟ್ ಹಿಯರ್ ಸ್ಟೂಡೆಂಟ್ಸ್ 560. ಇಸ್ ದಟ್ ರೈಟ್? ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಇದೆ, ಸಾರಿ ಇಲ್ಲಿ ಪ್ಲಸ್ ಇದೆ ಅಲ್ಲ, ಪ್ಲಸ್ ಇದೆ. ಹಾಗಾದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್? ಇದು ಮೈನಸ್. ಸೊ ಐ ಗೆಟ್ ಹಿಯರ್ minus 100 equals to that is 560 minus 100 which is equal to students 460. This is equal to your x1 square plus x2 square and so on up to x5 square. ಅರ್ಥ ಆಗ್ತಿದ್ಯಾ? I got here x5 square. Okay, so now students I got these values. ಇದೆಲ್ಲ ವ್ಯಾಲ್ಯೂಸ್ ಸಿಕ್ತು. ಈಗ ನನಗೆ ಸಿಗ್ಮಾ y square ಬೇಕು. So I need now students sigma y square. What is sigma y square? What is sigma y square students? It is nothing but 1 by 5. n value ಏನಿದೆ? Okay, so ಇದರಲ್ಲಿ ಏನು ಬರಿತೀವಿ ನಾವು? 1 by ny into, okay, so into all these values x1 square plus x2 square and so on up to x5 square. ಹೌದಾ? minus students y bar whole square. This is what we write. ಹೌದಲ್ಲ? ರೈಟ್. ಹಾಗಾದ್ರೆ 1 by ny is nothing but 5 and ಇದರಲ್ಲೆಲ್ಲ ಸೇರಿಸಿ ಡೇಟಾ ಎಷ್ಟು ಬಂತು ಸ್ಟೂಡೆಂಟ್ಸ್? 460 ಬಂದಿದೆ. ಓಕೆ, ಮೈನಸ್ ಇಲ್ಲಿ ಎಷ್ಟು ಬಂತಿದೆ ಸ್ಟೂಡೆಂಟ್ಸ್ ನನಗೆ? y bar. What is y bar here? It is 42 by 5. Okay, so I got here 42 divided by 5. So now it is 460 divided by 5 and here 42 by 5 whole square. So now
ಯಾ ಸೊ ಇಟ್ ಈಸ್ 42 ಡಿವೈಡೆಡ್ ಬೈ 5. ನೋಡಿ ನನಗೆ ಏನಾದರೂ ಇಲ್ಲಿ 42 ಹೋಲ್ ಸ್ಕ್ವೇರ್ ಅಂತ ಇದ್ರೆ ಫೈಂಡಿಂಗ್ ದಿಸ್ ಇಸ್ ವೆರಿ ಈಸಿ ಸ್ಟೂಡೆಂಟ್ಸ್. ಸೊ ಏನು ಮಾಡ್ತೀವಿ ಇದರಲ್ಲಿ ವಿ ಪುಟ್ 3 lines here ಆ್ಯಂಡ್ ನಾವು ಮೊದಲನೇದರಲ್ಲಿ ಸ್ಟೂಡೆಂಟ್ಸ್ ಇಲ್ಲಿ 4 ಇದೆಯಲ್ಲ, ಇಲ್ಲಿ 4 ಸ್ಕ್ವೇರ್ ಬರುತ್ತೆ ಆ್ಯಂಡ್ ಇದರಲ್ಲಿ 2 ಸ್ಕ್ವೇರ್ ಬರುತ್ತೆ ಆ್ಯಂಡ್ ಈ ಜಾಗದಲ್ಲಿ ಏನಾಗುತ್ತೆ ಅಂದರೆ ಇಟ್ ಇಸ್ 4 ಇಂಟು 2. ಓಕೆ, ಸೊ ದಿಸ್ ಈಸ್ ವಾಟ್ ವಿ ಡು. ಸೊ ಯಾವಾಗಲೂ ಅಷ್ಟೇ ಇದರಲ್ಲಿ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 ಇಂಟು a ಇಂಟು ಬಿ. got it? This is what we do. A square plus b square plus 2 into a into b. ಅರ್ಥ ಆಗ್ತಿದೆಯಾ? ಸೊ ಹಾಗಾದ್ರೆ ಏನು ವ್ಯಾಲ್ಯೂಸ್ ಆಗುತ್ತೆ ಸ್ಟೂಡೆಂಟ್ಸ್ ಇದು? ವಾಟ್ ಆರ್ ದೀಸ್ ವ್ಯಾಲ್ಯೂಸ್ ಇಯರ್? ಸೊ ಐ ಗೆಟ್ ಇಯರ್ 16. ಓಕೆ, ಇಲ್ಲಿ 4 ಇಂಟು 2 16 ಬರುತ್ತೆ ಆ್ಯಂಡ್ ಇದರಲ್ಲಿ ಕೂಡ 4 ಬರುತ್ತೆ. ಸೊ ಫಸ್ಟ್ ಇಲ್ಲಿ ಏನು ವ್ಯಾಲ್ಯೂ ಇದೆ 4 ಬರ್ಕೊಳ್ತೀವಿ. ದೆನ್ ಇಲ್ಲಿ ಓಕೆ ಇಲ್ಲೇನಾದರೂ ಎಕ್ಸ್ಟ್ರಾ ಅಂದರೆ ನನಗೇನಾದರೂ 16 17 ಆ ಥರ ಬಂದಿದ್ದಿದ್ರೆ ಸೊ 17 ಬಂದಿತ್ತು ಅಂತ ಅಂದ್ಕೊಳ್ಳಿ, 7 ಮಾತ್ರ ಬರಿತೀನಿ, ಆ 1 ಏನಿದೆ ಅದನ್ನು ಇಲ್ಲಿಗೆ ಆ್ಯಡ್ ಮಾಡ್ತಾ ಇದ್ದೆ. ಇಲ್ಲಿ 4 ಮಾತ್ರ ಇದೆ ಅಂದರೆ 0 4. ಸೊ 0 ಏನಿದೆ ಅದನ್ನು 16ಗೆ ಆ್ಯಡ್ ಮಾಡೋರು ಏನು ಬರುತ್ತೆ 16 ಬರುತ್ತಲ್ವಾ, ರೈಟ್. ಆ್ಯಂಡ್ ಇಲ್ಲಿ 16ಅಲ್ಲಿ ಇಲ್ಲಿ 6 ಏನಿದೆ ಸ್ಟೂಡೆಂಟ್ಸ್ ಆ 6 ಬರ್ಕೊಳ್ತೀನಿ, ಈ 1 ಅನ್ನೋದನ್ನು ಇಲ್ಲಿಗೆ ಆ್ಯಡ್ ಮಾಡ್ತೀನಿ. ಓಕೆ, 1ನ ಇಲ್ಲಿಗೆ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ 17 ಬರುತ್ತಲ್ವಾ. ಸೊ ಐ ಗೆಟ್ ಇಯರ್ 1764. ಓಕೆನಾ? ಹಾಗಾದರೆ ಇಲ್ಲೇನು ಬರುತ್ತೆ 1764 ಡಿವೈಡೆಡ್ ಬೈ ವಾಟ್ 25. ಸೊ ನಾವು ಸ್ಟೂಡೆಂಟ್ಸ್ ಇಫ್ ಐ ಟೇಕ್ ಎಲ್ ಸಿ ಎಮ್ ಇಯರ್, ಎಲ್ ಸಿ ಎಮ್ ತೊಗೊಂಡ್ರೆ ಏನು ಬರುತ್ತೆ ಇದರಲ್ಲಿ ಐ ಗೆಟ್ ಇಯರ್ 5 ಇಂಟು 460 ಮೈನಸ್ 1764 ಡಿವೈಡೆಡ್ ಬೈ ವಾಟ್ 25 ಅಲ್ಲ. ಓಕೆ, ಸೊ ಇಲ್ಲಿ ಏನು ಬರುತ್ತೆ ನನಗೆ 5 ಇಂಟು 460. ಸೊ ಐ ಗೆಟ್ ಇಯರ್ 0, 5 ಇಂಟು 6 ಇಸ್ 30 ಆ್ಯಂಡ್ 5 ಇಂಟು 4 ಇಸ್ 20 ಆ್ಯಂಡ್ 23 ಬರುತ್ತೆ ಇದರಲ್ಲಿ ಮೈನಸ್ ಐ ಗೆಟ್ ಇಯರ್ 1764 ಡಿವೈಡೆಡ್ ಬೈ 25. ಸೊ 1764 ಇಸ್ ನಥಿಂಗ್ ಬಟ್ 1800 ಹತ್ರ ಇದೆ. ಸೊ 500 here I get 536 divided by 25 is the required answer. So which option is the right answer students? 536 by 25 is nothing but fourth option is the right answer. ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? Okay, so now let me move on to the next question. Yeah, so moving to the next question students, ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ. If the median of the data is given by this. Okay, so if the median of the data written in ascending order is 16 ಅಂದರೆ ಇದು ಮೀಡಿಯನ್ ವ್ಯಾಲ್ಯೂ ಹೌದಲ್ಲ. ಸೊ ಏನೇನು ಡೇಟಾ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ ಇದರಲ್ಲಿ? ಯಾ ಎಕ್ಸ್ ಐ ವ್ಯಾಲ್ಯೂಸ್ ಏನೇನಿದೆ 6 ಇದೆ, 7 ಇದೆ, x-2 ಇದೆ, x ಇದೆ ಆ್ಯಂಡ್ 18 ಇದೆ ಮತ್ತು 21 ಇದೆ. ಆ್ಯಂಡ್ ವಾಟ್ ಈಸ್ ಎನ್ ಸ್ಟೂಡೆಂಟ್ಸ್ ಹಿಯರ್? ಎನ್ ಇಸ್ ಈಕ್ವಲ್ ಟು 6 ವಿಚ್ ಇಸ್ ನಥಿಂಗ್ ಬಟ್ E1 ಹೌದಲ್ಲ, ರೈಟ್. ಹಾಗಾದರೆ ಮೀಡಿಯನ್ ಏನಾಗುತ್ತೆ ಇದರಲ್ಲಿ? ಯಾ ದ ಮೀಡಿಯನ್ ವಿಲ್ ಬಿ ಈಕ್ವಲ್ ಟು ಸ್ಟೂಡೆಂಟ್ಸ್ ಇಟ್ ಈಸ್ 6 ಅಂತ ಅಂದರೆ 6/2 is 3. The third observation plus fourth observation, right, divided by n ಬರುತ್ತೆ 2 will be equal to your median, that is nothing but 16. Okay, so third observation, which is your third observation students? x-2 ಹೌದಲ್ಲ, x-2 and fourth observation is nothing but x plus x divided by 2 equals to 16. This is your median ಬಂದಿದೆ. So ಈಗ 2x minus 2 equals to 32. Is that right? ಹಾಗಾದರೆ 2x equals to ಏನು ಬಂತು 34 ಬಂತು. ಸೊ x is equal to ಏನು ಬಂತು ಸ್ಟೂಡೆಂಟ್ 17 ಬಂತು. I got the value of x, right? But they are not asking us to find the x value, they are asking us to find the standard deviation. ಹಾಗಾದರೆ x value ಸಿಕ್ಕಿದ್ಮೇಲೆ xi values ಯಾವ ರೀತಿ ಆಗುತ್ತೆ? xi values, the new xi values which I get, it will be student 6 7 ಬರುತ್ತಲ್ಲ. ಫಸ್ಟ್ ವ್ಯಾಲ್ಯೂಸ್ ಏನಿದೆ ಇಲ್ಲಿ 6 ಮತ್ತು 7 ಇದೆ. ಸೊ 17 minus 2 is 15, right? ಸೊ ಇಲ್ಲಿ 6 7 and then 15, x is equal to 17 ಇದೆ. ಆ್ಯಂಡ್ ಇನ್ನೂ ಎರಡು ವ್ಯಾಲ್ಯೂಸ್ ಏನಿದೆ ನನ್ನ ಹತ್ರ? ಅದರ್ ಟು ವ್ಯಾಲ್ಯೂಸ್ ಆರ್ 18 and 21, ರೈಟ್? ಸೊ ಅದರ್ ಟು ವ್ಯಾಲ್ಯೂಸ್ ಆರ್ ಇಟ್ ಈಸ್ 18 and then 21. ದೀಸ್ ಆರ್ ದಿ ವ್ಯಾಲ್ಯೂಸ್ ಐ ಹ್ಯಾವ್ ಗಾಟ್ ಹೌದಲ್ಲ, ರೈಟ್? ಆ್ಯಂಡ್ ಇದು ನೋಡಿ ಯಾವುದೇ ರೀತಿ ನಿಮಗೆ ಒಂದು ಫಾರ್ಮ್ಯಾಟಲ್ಲಿಲ್ಲ. ಸೊ ಇದ್ದಿದ್ದರೆ ಇದನ್ನು ನ್ಯಾಚುರಲ್ ನಂಬರ್ಸ್ಗೆ ಕನ್ವರ್ಟ್ ಮಾಡ್ಬೋದಾಗಿತ್ತು, ಬಟ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಕನ್ವರ್ಟ್, ರೈಟ್? ಸೊ ಹಾಗಾದರೆ ಈಗ ನನಗೆ ಸಮೇಷನ್, ಸೊ ವಾಟ್ ಐ ನೀಡ್ ಸ್ಟೂಡೆಂಟ್ಸ್, ವಾಟ್ ಇಸ್ ದಟ್ ಫಾರ್ಮುಲಾ? ಸಿಗ್ಮಾ ಈಕ್ವಲ್ಸ್ ಟು ಆರ್ ಸಿಗ್ಮಾ ಸ್ಕ್ವೇರ್ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಇಟ್ ಈಸ್ ಸಮೇಷನ್ xi ಸ್ಕ್ವೇರ್. So 1 by n into summation xi square minus x bar whole square. Okay, so first ಈಗ x bar value ಬೇಕು ನನಗೆ. So what is x bar students? So x bar ಬೇಕಂದ್ರೆ summation x ಬೇಕು. So 13 plus 5 is 18, 18 plus 7. So 18 plus 7 is 25, 26, 34, 4 and then 3, 34, 4, 5, 6, 8 ಬರುತ್ತೆ ಹೌದಲ್ಲ, ರೈಟ್? ಹಾಗಾದರೆ x bar is what students? 84 divided by 6 which is nothing but 14. ಓಕೆ, ಎಕ್ಸ್ ಬಾರ್ ವ್ಯಾಲ್ಯೂ ಸಿಕ್ತು ನನಗೆ. ಈಗ ನನಗೇನು ಬೇಕು? ಈಗ xi ಸ್ಕ್ವೇರ್ ಬೇಕು. ಸೊ xi ಸ್ಕ್ವೇರ್, ವಾಟ್ ಇಸ್ xi ಸ್ಕ್ವೇರ್ ಸ್ಟೂಡೆಂಟ್ಸ್? 36, 49, ರೈಟ್? ಆ್ಯಂಡ್ ದೆನ್ ಇಯರ್ ಐ ಗೆಟ್ 225. ಓಕೆ, ಸೊ ನೆಕ್ಸ್ಟ್ ಐ ಗೆಟ್ ಇಯರ್ ಸ್ಟೂಡೆಂಟ್ಸ್, ಸೊ 225, 289 ಆ್ಯಂಡ್ ದೆನ್ ಇಟ್ ಈಸ್ 324 ಆ್ಯಂಡ್ 21 ಇಸ್ ನಥಿಂಗ್ ಬಟ್ 441 ಹೌದಲ್ಲ, ರೈಟ್? ಸೊ 15, 20, 29, 30, 34 ಬರುತ್ತೆ. ಸೊ 3 ಅಂದರೆ 10,
12, 20, 22, 22 plus 4 is 26 and 2 ಬರುತ್ತೆ 4, 6, 6, 10, 13 ಬರುತ್ತೆ 1, 3, 6, 4 ರೈಟ್. ಹಾಗಾದರೆ ಇಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್ ನನಗೆ 1/6 ಇಂಟು 1364 ರೈಟ್ ಮೈನಸ್ 14 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 196. ದಿಸ್ ಇಸ್ ವಾಟ್ ಐ ಗೆಟ್. ಹೌದಲ್ಲ? ಓಕೆ, ಸೊ ಹಾಗಾದರೆ ಇದರಲ್ಲಿ 2 1 6 ಬರುತ್ತೆ ಸ್ಟೂಡೆಂಟ್ಸ್. 1 6 ಬರೋದ್ರಿಂದ ಇದರಲ್ಲಿ 2 ಬರುತ್ತೆ 4 ಸೊ 4 ಬರ್ತಾ ಇದೆ. ಸೊ will I get here in decimals? So there is chance in decimal students. Okay, so ಹಾಗಾದರೆ 4 ಬರ್ತಾ ಇದೆ. So let me keep it like this itself. ಹಾಗಾದರೆ let me do one thing. Let me do one thing students here. Sorry. Okay, so ಇದನ್ನು ಒಂದು ಕೆಲಸ ಮಾಡೋಣ. ಹಾಗಾದರೆ ಎಲ್ ಸಿ ಎಮ್ ತೊಗೊಳ್ಳೋಣ. ಎಲ್ ಸಿ ಎಮ್ ತೊಗೊಂಡ್ರೆ ಏನು ಬರುತ್ತೆ 1364 ಮೈನಸ್ 6 ಇಂಟು 196 ಡಿವೈಡೆಡ್ ಬೈ 6. ಹೌದಾ? ರೈಟ್. ಸೊ 1364 ಮೈನಸ್ ನೋಡಿ 1200 ಎಷ್ಟು ಕಡಿಮೆ ಆಗಬೇಕು ಸ್ಟೂಡೆಂಟ್ಸ್? 36. ಸೊ ಎಷ್ಟು? ಸೊ 6 ಇಂಟು 6 is 36, 6 ಇಂಟು 9 is 54, 57 ಬರುತ್ತೆ. ಸೊ 5, 6 ಇಂಟು 1 6, ಸೊ 11 ಬರುತ್ತೆ ಡಿವೈಡೆಡ್ ಬೈ 6. ಸೊ ಈಗ ಇದರಲ್ಲಿ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್ ನನಗೆ? ಸೊ 14 ಅಂತ ಅಂದರೆ 14 6 ಅಂತ ಅಂದರೆ 8 ಬರುತ್ತೆ. ಸೊ ಇದರಲ್ಲಿ 5 7 15 ಅಂತಂದರೆ 8. ಓಕೆ, ಇಯರ್ ಆಲ್ಸೋ ಐ ಗೆಟ್ 8 ಅಲ್ಲ? ಓಕೆ, 15 ಅಂತಂದರೆ 8 ಬರುತ್ತೆ. ದೆನ್ 2 1 ಬರುತ್ತೆ 188/6. ಸೊ ದಿಸ್ ಇಸ್ ಯುವರ್ ಸಿಗ್ಮಾ ಸ್ಕ್ವೇರ್ ಸ್ಟೂಡೆಂಟ್ಸ್. ಹಾಗಾದರೆ ಸಿಗ್ಮಾ ಸ್ಕ್ವೇರ್ ಈಕ್ವಲ್ಸ್ ಟು 2 ಇಂದ ಡಿವೈಡ್ ಮಾಡಿ 94/3 ಬರುತ್ತೆ. ಸೊ ಸಿಗ್ಮಾ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 94/3. ದಿಸ್ ಇಸ್ ವಾಟ್ ವಿ ಗೆಟ್. ಹೌದಲ್ಲ? ಓಕೆ, ಸೊ ಹಾಗಾದರೆ ಇಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್ ನನಗೆ? ವಾಟ್ ಇಸ್ ದ ಆನ್ಸರ್ ವಿ ಗೆಟ್ ಹಿಯರ್? 94/3 ಇಸ್ ನಥಿಂಗ್ ಬಟ್ ದ ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್. ಕೆಲವು ಪ್ರಾಬ್ಲಮ್ಗಳು ಸ್ವಲ್ಪ ಲೆಂತ್ ಇರುತ್ತೆ, ನಿಮ್ಮ ಕ್ಯಾಲ್ಕುಲೇಷನ್ಸ್ ಮೇಲೆ ಫಾಸ್ಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಪ್ರಾಬ್ಲಮ್ಸ್ನ ಈಸಿಯಾಗಿ ಸಾಲ್ವ್ ಮಾಡಬೇಕಂದ್ರೆ ನಿಮ್ಮ ಕ್ಯಾಲ್ಕುಲೇಷನ್ಸ್ ಫಾಸ್ಟಾಗಿ ಇರಬೇಕಾಗತ್ತೆ. ಓಕೆನಾ? ನಾವು ಮೂವಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ದ ಮೀನ್ ಆಫ್ ದ ಎನ್ ಅಬ್ಸರ್ವೇಷನ್ ಇಸ್, ಸೊ ಮೀನ್ ಆಫ್ ದಿ ಎನ್ ಅಬ್ಸರ್ವೇಷನ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಎಕ್ಸ್ ಬಾರ್ ಈಕ್ವಲ್ಸ್ ಟು ಎಷ್ಟು ಕೊಟ್ಟಿದ್ದಾರೆ? 46 n/11 ಕೊಟ್ಟಿದ್ದಾರೆ. ರೈಟ್. ಸೊ ಈ ಅಬ್ಸರ್ವೇಷನ್ಸ್ಗಳು ಎಷ್ಟಿದೆ? ಎನ್ ಅಬ್ಸರ್ವೇಷನ್ಸ್ ಇದೆ. ದಟ್ ಇಸ್ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಆ್ಯಂಡ್ ಸೊ ಆನ್ ಅಪ್ ಟು n ಸ್ಕ್ವೇರ್. ಓಕೆ, ಡಿವೈಡೆಡ್ ಬೈ n ಈಕ್ವಲ್ಸ್ ಟು ಏನು ಬಂದಿದೆ ಸ್ಟೂಡೆಂಟ್ಸ್? ಇಲ್ಲಿ 46 n/11 ಇದೆ. ಹೌದಾ? ರೈಟ್. ಸೊ ಇಲ್ಲಿ what is the student sum of the squares of first 10 natural numbers? What is this? This is nothing but n into n plus 1 into 2n plus 1 all divided by 6. Okay, so this all divided by what? N, which is equal to 46n divided by 11. So this n and this one will get cancelled students, and we are left with now n plus 1 into 2n plus 1 all divided by 6 equals to, it is 46n divided by 11. So let me cross multiply this. So cross multiply ಮಾಡಿದ್ರೆ 11 into, so ಒಳಗಡೆ ಸ್ಟೂಡೆಂಟ್ಸ್ ಏನಿದೆ? we have got n plus 1 into 2n plus 1. so what we get here? we get here 2n square, okay, plus 3n plus students 1, okay, equals to 6 into 46 into n. Okay, so now here we get 22n square plus 33n plus 11, okay, equals to 6 into 46. So here 6 into 6 is 36, 6 into 4 is 24, so 276 n ಬರುತ್ತೆ. ಓಕೆ, ಸೊ ಹಾಗಾದರೆ ಇದರಲ್ಲಿ 22n ಸ್ಕ್ವೇರ್ ಮೈನಸ್, ಸೊ 276 ಅಲ್ಲಿ 33 ಹೋದರೆ ಸ್ಟೂಡೆಂಟ್ಸ್ ಏನಾಗುತ್ತೆ? 243 ಬರುತ್ತಾ? ಸೊ 243n ಪ್ಲಸ್ 11 ಈಕ್ವಲ್ಸ್ ಟು 0. ಸೊ 11 into 22, what is 11 into 22 students? So 11 into 22 is 11 into 2 is 22. So 11 into 22 24 ಬರುತ್ತೆ. ಹೌದಲ್ಲ? ಸೊ ಐ ಗಾಟ್ 242 here, and 242 ಕ್ಯಾನ್ ಬಿ ಸ್ಪ್ಲಿಟೆಡ್ ಆಸ್ 242 into 1. ಹೌದಾ? ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಎರಡು ಕಡೆ ಏನು ಬರುತ್ತೆ? ಮೈನಸ್ ಬರುತ್ತೆ. Is that right? I get here 22n square minus 242n minus n plus 11 equals to 0. ಹೌದಾ? ಸೊ ಇಲ್ಲಿ ಏನು ಕಾಮನ್ ತಗೋಬೋದು? ನಾನು 22 ಕಾಮನ್ ತಗೋಬೋದಲ್ಲ, 22n, and here I get n minus 11 minus 1 common, n minus 11 equals to 0. Therefore we get 22n minus 1, and here n minus 11 equals to 0. Therefore I get here n is equal to 1/22, which is not possible students. ಯಾಕಂದರೆ n ಏನಾಗಿರಬೇಕು? ನ್ಯಾಚುರಲ್ ನಂಬರ್ ಆಗಿರಬೇಕು. ಇನ್ನೊಂದು ಕಡೆ ಏನಿದೆ? n is equal to 11 ಬರುತ್ತೆ. ಸೊ what is the answer here? We get n is equal to 11 as the required answer. ಓಕೆನಾ? ಸೊ ಜಸ್ಟ್ ಬೈ ಯೂಸಿಂಗ್ ಬೇಸಿಕ್ ಸ್ಟೂಡೆಂಟ್ಸ್ ವಿ ಕ್ಯಾನ್ ಗೆಟ್ ದ ಆನ್ಸರ್, ಬಟ್ ಕ್ಯಾಲ್ಕುಲೇಷನ್ಸ್ ಫಾಸ್ಟ್ ಆಗಿರಬೇಕು, ಕ್ಯಾಲ್ಕುಲೇಷನ್ಸ್ ಅಕ್ಯುರೇಟ್ ಆಗಿರಬೇಕು. ಹಾಗಾದರೆ ಮಾತ್ರ ನೀವು KCET ಪ್ರಾಬ್ಲಮ್ಸ್ಗಳನ್ನ ಫಾಸ್ಟಾಗಿ ಸಾಲ್ವ್ ಮಾಡೋಕ್ಕೆ ಆಗುತ್ತೆ. ಓಕೆ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ನಾವು. If the mean set of numbers is x and if each item is decreased by 4, ನೋಡಿ the mean of a set of numbers is x ಅಂತ ಕೊಟ್ಟಿದ್ದಾರೆ. ಅಂದರೆ
Suppose here I have got xi values ಅಲ್ಲಿ x1 x2 x3 and so on up to xn ಇದ್ರೆ ಇದಕ್ಕೆ x bar equals to x ಆಗಿದೆ. ಓಕೆ, ಈ ಡೇಟಾ ಏನಿದೆ, ಈ ಡೇಟಾನ ಏನು ಮಾಡ್ತಾ ಇದ್ದೀವಿ, ಐ ಆಮ್ ಸಬ್ರಾಕ್ಟಿಂಗ್ ಆರ್ ಆಡ್ ಬೈ -4 ಅಂತ ಅನ್ಕೊಳ್ಳಿ. ಡಿಕ್ರೀಸ್ ಬೈ 4, ಇಟ್ ಇಸ್ ಸಬ್ರಾಕ್ಟ್ ಬೈ 4 ಆರ್ ಆಡ್ ಬೈ -4, ಬೋತ್ ಆರ್ ಸೇಮ್ ಅಲ್ವಾ. ಓಕೆ, ಸಬ್ರಾಕ್ಟ್ ಬೈ 4 ಅಂತ ಹೇಳಿ, ಇಲ್ಲಾಂದ್ರೆ ಆಡ್ ಬೈ -4, ಬೋತ್ ಆರ್ ಸೇಮ್ ಸ್ಟೂಡೆಂಟ್ಸ್. ಸೊ ಏನಾಗುತ್ತೆ ನನಗೆ, ಐ ಗೆಟ್ ಅ ನ್ಯೂ ವ್ಯಾಲ್ಯೂ yi is what, x1 -4 and this is x2 -4, ಹೌದಲ್ಲ, this is your x2 -4 and so on up to what, xn -4. ಓಕೆ, ಹಾಗಾದ್ರೆ ಇದನ್ನ ಜನರಲ್ ಆಗಿ ಬರ್ಕೊಂಡ್ರೆ ಹೇಗೆ ಬರಿಬಹುದು ನಾನು, ಐ ಕ್ಯಾನ್ ರೈಟ್ ಇಟ್ ಆಸ್ yi equals to xi -4. ಹೌದಲ್ಲ, now I need to find some y bar. So what is y bar, students? Y bar is nothing but it is summation yi divided by n, right? It is nothing but summation xi -4 divided by n. So now if I split this, students, I get here summation xi minus summation 4 divided by n. Okay, so now I get here y bar equals to summation xi divided by n minus 4 into summation 1 divided by n. What is summation 1, students? Summation 1 is nothing but, see here how many elements are there anta check ಮಾಡಬೇಕು. There are n observations, right? So ಈಗ I equals to 1 ಅಂತ ಹಾಕ್ತೀನಿ ಅಂತ ಅನ್ಕೊಳ್ಳಿ. The output will be 1, students. ಇಲ್ಲಿ ಏನು ಆನ್ಸರ್ ಇದೆ ಕಾನ್ಸ್ಟೆಂಟ್ ಅದೇ ಬರುತ್ತೆ. I equals to 2 ಹಾಕಿ, ಮತ್ತೆ ಏನು ಔಟ್ಪುಟ್ ಬರುತ್ತೆ, 1. ಓಕೆ, ಇದೇ ರೀತಿ ನೆಕ್ಸ್ಟ್ I equals to 3 ಹಾಕಿದ್ರೆ ಏನು ಬರುತ್ತೆ, 1 ಬರುತ್ತೆ. ಸೊ ಸಿಮಿಲರ್ಲಿ ಸ್ಟೂಡೆಂಟ್ಸ್, ಇಫ್ ಐ ಪುಟ್ I equals to n, then also I get 1. ಸೊ ಹೌ ಮೆನಿ ಐಟಮ್ಸ್ ಆರ್ ದೇರ್, n ಐಟಮ್ಸ್ ಅಲ್ವಾ, ರೈಟ್. ಹಾಗಾದ್ರೆ ಈ n ಟೈಮ್ಸ್ ಇದನ್ನ ಆಡ್ ಮಾಡಿದ್ರೆ, ಸೊ ಇಫ್ ಐ ಆಡ್ 1 n ಟೈಮ್ಸ್, ಸೊ 1 2 ಟೈಮ್ಸ್ ಆಡ್ ಮಾಡಿದ್ರೆ 2 ಬರುತ್ತೆ, 1 3 ಟೈಮ್ಸ್ ಆಡ್ ಮಾಡಿದ್ರೆ 3 ಬರುತ್ತೆ, 1 4 ಟೈಮ್ಸ್ ಆಡ್ ಮಾಡಿದ್ರೆ 4 ಬರುತ್ತೆ, 1 n ಟೈಮ್ಸ್ ಆಡ್ ಮಾಡಿದ್ರೆ ಏನು ಬರುತ್ತೆ, n ಬರುತ್ತೆ. ಓಕೆ, ಹಾಗಾದ್ರೆ y ಬಾರ್ ಈಕ್ವಲ್ಸ್ ಟು ಏನು ಬರುತ್ತೆ ಇಲ್ಲಿ, ಸಮೇಷನ್ xi ಡಿವೈಡೆಡ್ ಬೈ n. ವಾಟ್ ಇಸ್ ದಟ್ ಸ್ಟೂಡೆಂಟ್ಸ್, x ಬಾರ್ ಅಲ್ವಾ. ಓಕೆ, ಇಲ್ಲಿ x ಬಾರ್ ಬರುತ್ತೆ, ಇದು ದಿಸ್ ಇಸ್ ಯುವರ್ x ಬಾರ್ ಮೈನಸ್ ಏನು ಬರುತ್ತೆ ಸ್ಟೂಡೆಂಟ್ಸ್, 4 ಇಂಟು n ಡಿವೈಡೆಡ್ ಬೈ n. Okay, so I got here x bar is nothing but x and n get cancelled, so y bar equals to x minus 4. Andre the new mean which I got, this is decreased by what, 4. Okay, ಯಾವುದಕ್ಕೆ, ಒರಿಜಿನಲ್ ಮೀನ್ಗೆ. ಹಾಗಾದ್ರೆ ಆನ್ಸರ್ ಏನಾಗುತ್ತೆ ಸ್ಟೂಡೆಂಟ್ಸ್, ರೆಡ್ಯೂಸ್ಡ್ ಬೈ 4 ಯೂನಿಟ್ಸ್ ಇನ್ x. ಹೌದಲ್ಲ, ಸೊ ರೆಡ್ಯೂಸ್ಡ್ ಬೈ 4 ಯೂನಿಟ್ಸ್ x ಅಂದ್ರೆ x ಗಿಂತ 4 ವ್ಯಾಲ್ಯೂಸ್ ಕಡಿಮೆ ಆಗುತ್ತೆ, 4 ಯೂನಿಟ್ಸ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನಾವು ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್. Yeah, the standard deviation of the first 2n plus 1 natural numbers is equal to, the standard deviation of the first 2n plus 1 natural numbers equals to. Hagadre, do we know the standard deviation of the first 10 natural numbers? Yes, we know, students. So what is the standard deviation of first 10 natural numbers? Standard deviation of first n natural numbers. So first standard deviation of first n natural numbers is equal to, natural numbers is equal to, students, sigma equals to, it is square root of n square minus 1 divided by 12. Now in the same way, students, therefore standard deviation of first 2n plus 1 natural numbers. So 2n plus 1 natural numbers ಏನಾಗುತ್ತೆ ಹಾಗಾದ್ರೆ, ಸೊ ಇದೇ ಫಾರ್ಮುಲಾನ ಯೂಸ್ ಮಾಡಬೇಕು. ಇದೇ ಫಾರ್ಮುಲಾನ ಯೂಸ್ ಮಾಡಿದ್ರೆ we get here sigma equals to square root of, instead of n square I put 2n plus 1 whole square minus 1 divided by 12. ರೈಟ್, ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇಲ್ಲಿ ಏನು ಬರುತ್ತೆ ನನಗೆ, ಸೊ 2n whole square, so 2n plus 1 whole square, it is nothing but it is 4n square plus 1 plus 4n ಬರುತ್ತಲ್ವಾ, ರೈಟ್, minus 1 divided by 12. So now I get here square root of 4n square plus 4n divided by 12, which is nothing but, students, ಇದರಲ್ಲಿ 4n ಕಾಮನ್ ತಗೋಬಹುದು, n plus 1 ಬರುತ್ತೆ divided by 12. So 4 and 12 here 1 by 3 ಬರುತ್ತಲ್ವಾ, ಸೊ ಏನಾಗುತ್ತೆ, n into n plus 1 divided by 3. This is your standard deviation. ಅರ್ಥ ಆಗ್ತಿದ್ಯಾ? So what is the answer now, students? It is n into n plus 1 by 3. So option 3 is the right answer. I hope you have understood this. Fine. So now coming to the next problem. Students. So find the standard deviation of these particular numbers. ಇದೆಲ್ಲ ನಂಬರ್ಸ್ಗಳದ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫೈಂಡ್ ಔಟ್ ಮಾಡಬೇಕು. Okay, so let me write this data, students, and analyze what type of data these are. So xi 12 ಇದೆ, 23, right, 34, 45, 56, 67 and then 78. So observe ಮಾಡಿ ಇದರಲ್ಲಿ ಸ್ಟೂಡೆಂಟ್ಸ್, 12 ಇದೆ, ನೆಕ್ಸ್ಟ್ 23 ಇದೆ, 12 11 ಗಿಂತ ಒಂದು ಜಾಸ್ತಿ, 23 22 ಗಿಂತ ಒಂದು ಜಾಸ್ತಿ, 34 33 ಗಿಂತ ಒಂದು ಜಾಸ್ತಿ, 67 66 ಗಿಂತ ಒಂದು ಜಾಸ್ತಿ, 78 77 ಗಿಂತ ಒಂದು ಜಾಸ್ತಿ. ನಾ ಎಲ್ಲ ನಂಬರ್ಸ್ಗಳು ಹೇಳ್ದೆ ಅಲ್ಲ, ಯಾವುದು 11
ಇದಕ್ಕಿಂತ ಮುಂಚೆ ಬರೋದು 11, 22, 33, 44, 55, 67, 77 ಹೌದಲ್ಲ ರೈಟ್. ಅಂದರೆ ಮಲ್ಟಿಪಲ್ ಆಫ್ 7ಗೆ ಹತ್ರ ಆಗಿದೆ ರೈಟ್. ಸೊ ನಾನೇನು ಮಾಡ್ತೀನಿ ಈಗ ವಾಟ್ ಐ ಡೂ ಇಯರ್ ನಾವ್ ಇಸ್ ಯಾ ಸೊ ನಾವು ಸ್ಟೂಡೆಂಟ್ಸ್ ಫ್ರಮ್ ಇಯರ್ ಟಿಲ್ ಇಯರ್ ಟು ಗೆಟ್ ದಿಸ್ ಸೊ ವಾಟ್ ಐ ಡೂ ಆ್ಯಡ್ ಬೈ so add by students minus 1. Okay, if I add by minus 1 I get a new data that is yi will be equal to students 11, 22 and 33, 44, 55, 66 and then 77. Okay, so idur prakara hodre summation sigma y square will be equal to sigma x square right. So standard deviation keltidare hagadre sigma y will be equal to sigma x definitely ರೈಟ್. ಸೊ ಈಗ ಏನು ಮಾಡ್ತಿದ್ದಾರೆ ಸ್ಟೂಡೆಂಟ್ಸ್ ಇದರಿಂದ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಐ ಹ್ಯಾವ್ ಟೋಲ್ಡ್ ದಿಸ್ ಇನ್ ದ ಬಿಗಿನಿಂಗ್ ರೈಟ್. ಸೊ ಏನಾಗುತ್ತೆ ಇದರಲ್ಲಿ ZI ಬರುತ್ತೆ. ಸೊ ZI ಏನಂತ ಹೇಳುತ್ತೆ ನನಗೆ ಸೊ 11ಇಂದ ಓಕೆ 11ಇಂದ ನ್ಯಾಚುರಲ್ ನಂಬರ್ಸ್ ಬರಬೇಕು ಅಂತಂದರೆ ಐ ಮಲ್ಟಿಪ್ಲೈ ಬೈ ಸ್ಟೂಡೆಂಟ್ಸ್ 1 by 11. ಸೊ ಯಾ ಐ ಗೆಟ್ ಇಯರ್ 1. ಓಕೆ ಸೊ ಏನು ಬರುತ್ತೆ ಸ್ಟೂಡೆಂಟ್ಸ್ ಇಲ್ಲಿ 1, 2, 3, 4, 5, 6, 7. ದಿಸ್ ಇಸ್ ವಾಟ್ ಐ ಗೆಟ್ ರೈಟ್. ಆ್ಯಂಡ್ ವಾಟ್ ಇಸ್ ದ ರಿಲೇಷನ್ಶಿಪ್ ಬಿಟ್ವೀನ್ sigma z square students? So sigma z square equals to it is a square into sigma y square ಹೌದಲ್ಲ right. So this is the relationship what we know. So ಹಾಗಾದ್ರೆ sigma z okay so sigma z is equal to it is a into student sigma y. Okay, so a into sigma y, a ಅಂದ್ರೆ ಏನಿದೆ ಸ್ಟೂಡೆಂಟ್ಸ್ 1 by 11 ಅಲ್ವಾ ಇದರಲ್ಲಿ. what is a value? It is 1 by 11 right. and I don't know what is sigma y. so ನನಗೆ ಅದೇ ಬೇಕಾಗಿರೋದು. so what will be sigma y students? so ಅದನ್ನ ಬರ್ಕೊಳ್ಳೋಣ. Okay, so this is your sigma z. Sigma z equals to 1 by 11 into sigma y. So now I need to find sigma y itself. So sigma y, this is what I need to find. So sigma y equals to 11 into sigma z, right? And now what is 11 into sigma z students? It is square root of, what is sigma z? How many values are here? 7 values. ಹೌದಲ್ಲ. ಸೊ ಹಾಗಾದ್ರೆ ನನಗೇನು ಬರುತ್ತೆ ಇಲ್ಲಿ 7 square minus 1 divided by 12, right? This sigma y is also equal to sigma x students. Ultimately we need to find sigma x itself. So sigma x equals to it is 11 into square root of students it is 49 minus 1 that is 48 by 12. So we get here 11 into 4 square root of 4. So it is 11 into 2. What is that students? It is 22 and this is your sigma x value. ಅರ್ಥ ಆಗ್ತಿದ್ಯಾ? What is your sigma x value students? It is 22. So option 3 is the right answer. ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? ಓಕೆ, ಸೊ ನಾವು ಮೂವಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಐ ಥಿಂಕ್ ದಿಸ್ ಈಸ್ ದ ಲಾಸ್ಟ್ ಪ್ರಾಬ್ಲಮ್. ಸೊ ದಿಸ್ ವಿಲ್ ಬಿ ದ ಲಾಸ್ಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಹಾಗಾದರೆ ಇದರಲ್ಲಿ ಏನು ಮಾಡ್ತೀರಾ ನೀವು? ವಾಟ್ ಯು ವಿಲ್ ಡೂ ಇಯರ್? ಸೊ ಇಯರ್ ಸ್ಟೂಡೆಂಟ್ಸ್ ಯು ನೀಡ್ ಟು ಫೈಂಡ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದಿಸ್. ಸೊ ಐ ವಿಲ್ ಗಿವ್ ದಿಸ್ ಆಸ್ ಅ ಹೋಮ್ವರ್ಕ್. ಸೊ ಸೇಮ್ ಅದೇ ರೀತಿ ನೋಡಿ. ಸೊ ಪ್ಯಾಟರ್ನ್ ಏನು ಬರುತ್ತೆ ನೋಡಿ ಇದರಲ್ಲಿ. ಆ್ಯಂಡ್ ಟ್ರೈ ಟು ಕನ್ವರ್ಟ್ ದಿಸ್ ಇನ್ ಟು ದ natural number students and then easily you can get the standard deviation. I hope you will do this problem students. With this let me end this class and with the next chapter I will come again near you students. So I hope you have understood this class. So any doubts idru kuda comment sections alli heli and I will definitely clear your doubts and we shall meet you in the next class. I shall meet you in the next class. Till that take care, study well students.